ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ 95% ಇಂಗ್ಲಿಷ್ ಕಲಿಯುವಂತಹ ಲರ್ನರ್ಸ್ಗೆ ಕನ್ಫ್ಯೂಸ್ ಮಾಡುವಂತಹ ಈ ಒಂದು ಎ ಆನ್ ಮತ್ತು ದ ಅನ್ನುವಂತಹ ಇಂಗ್ಲಿಷ್ ನ ಮೂರು ಪದಗಳ ಬಗ್ಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇವುಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಈ ಆರ್ಟಿಕಲ್ಸ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಇಂಗ್ಲಿಷ್ ನ ಯಾವುದೇ ವಾಕ್ಯ ತಗೊಳ್ಳಿ, ಯಾವುದೇ ಪ್ಯಾರಾಗ್ರಾಫ್ ತಗೊಳ್ಳಿ, ಯಾವುದೇ ಬುಕ್ ತಗೊಳ್ಳಿ, ನ್ಯೂಸ್ ಪೇಪರ್ ತಗೊಳ್ಳಿ, ಸೊ ಪ್ರತಿ ಲೈನ್ ನಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ ಈ ಆರ್ಟಿಕಲ್ಸ್ ಗಳು. ಅಂಡ್ ಇದರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಆಗೋದು ಎ ಎಲ್ಲಿ ಬಳಸಬೇಕು, ಆನ್ ಎಲ್ಲಿ ಬಳಸಬೇಕು, ಇದೇನ್ ಅರ್ಥ ಕೊಡುತ್ತೆ, ಅಂಡ್ ದ ಎಲ್ಲಿ ಬಳಸಬೇಕು, ಯಾವಾಗ ಬಳಸಬಾರ್ದು. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ತುಂಬಾ ಡೌಟ್ಸ್ ಗಳು, ಕನ್ಫ್ಯೂಷನ್ಸ್ ಗಳು ನಿಮ್ಮ ತಲೆಯಲ್ಲಿ ಇರ್ತವೆ. ಸೊ ಯಾವಾಗ ಡೌಟ್ಸ್ ಅಂಡ್ ಕನ್ಫ್ಯೂಷನ್ಸ್ ಇರುತ್ತೆ ತಲೆಯಲ್ಲಿ, ಅವಾಗ ಮಾತಾಡುವಾಗ ಇಂಗ್ಲಿಷಲ್ಲಿ ವಾಕ್ಯ ಮಾಡುವಾಗ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರೋದಿಲ್ಲ. ನಾನು ಮಾತಾಡ್ತಾ ಇರೋದು ತಪ್ಪಿದೆಯಾ, ನಾನು ಬರಿತಾ ಇರೋದು ತಪ್ಪಿದೆಯಾ, ತಪ್ಪಿದ್ರೆ ಜನ ಜಡ್ಜ್ ಮಾಡ್ತಾರ ಅನ್ನುವಂತಹ ಈ ಒಂದು ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ನಿಮ್ಮ ಲೈಫ್ ನಲ್ಲಿ ಪದೇ ಪದೇ ನಿಮ್ಗೆ ಬರ್ತಾ ಇರುತ್ತೆ. ಸೊ ಇವತ್ತಿನ ಈ ಒಂದು ಕ್ಲಾಸ್ ನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ಕ್ಲಾಸ್ ನೋಡಿದ ನಂತರ ಈ ಎ ಅಂಡ್ ದ ಬಗ್ಗೆ ಯಾವುದೇ ಡೌಟ್ಸ್ ಅಂಡ್ ಕನ್ಫ್ಯೂಷನ್ಸ್ ನಿಮ್ಮ ತಲೆಯಲ್ಲಿ ಉಳಿಯೋದಿಲ್ಲ. ಸೊ ಆ ರೀತಿ ಸಿಂಪಲ್, ರಿಲೇಟೇಬಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಂಪಲ್ಸ್ ನ ಮೂಲಕ ನಾನು ನಿಮ್ಗೆ ಕಲಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅನ್ನ. ಸೊ ಏನ್ ಕಲಿತೀರಾ ಇವತ್ತಿನ ಕ್ಲಾಸ್ ಅಲ್ಲಿ ಅಂದ್ರೆ ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್. ಸೊ ಇದರಲ್ಲಿ ಡೆಫಿನೆಟ್ ಆರ್ಟಿಕಲ್ಸ್, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಬರುತ್ತೆ. ಸೊ ಅದನ್ನ ಕಲಿಯೋಣ. ಅಂಡ್ ದೆನ್ ಆಲ್ ದ ರೂಲ್ಸ್ ಅಬೌಟ್ ಆರ್ಟಿಕಲ್ಸ್. ಈ ಆರ್ಟಿಕಲ್ಸ್ ನ ರೂಲ್ಸ್ ಅನ್ನ ಬೈ ಹಾರ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ತಲೆಯಲ್ಲಿ ಫಿಕ್ಸ್ ಆಗೋ ತರ ನಾನು ಹೇಳ್ತಾ ಹೋಗ್ತೀನಿ. ಜಸ್ಟ್ ಕ್ಲಾಸ್ ಅನ್ನ ಕುತ್ಕೊಂಡು ಕೊನೆಯವರೆಗೆ ನೋಡ್ತಾ ಇರಿ. ಸೊ ನಾವು ವಿಡಿಯೋನ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಫ್ರೀ ಕಾಂಟೆಂಟ್ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ನಿಮಗೆ ಫ್ರೀ ಆಗಿ ಕ್ಲಾಸ್ ನೋಟ್ಸ್ ಸಿಗ್ತಾ ಇರುತ್ತೆ. ಅಂಡ್ ಈ ಕ್ಲಾಸ್ ನ ನೋಟ್ಸ್ ಗಾಗಿ ಟೆಲಿಗ್ರಾಮ್ ಚಾನಲ್ ಒಂದು ಜಾಯಿನ್ ಆಗಿ, ಲಿಂಕ್ ಕೆಳಗಡೆ ಇದೆ. ಸೊ ಅಲ್ಲಿಂದ ಜಾಯಿನ್ ಆಗಿ ಕ್ಲಾಸ್ ನಂತರ ನೋಟ್ಸ್ ನಲ್ಲಿ ಶೇರ್ ಮಾಡ್ತೀನಿ. ಅದರಿಂದ ಒಂದು ಕ್ವಿಕ್ ರಿವಿಷನ್ ನೀವು ಮಾಡ್ಕೋಬಹುದು ಒಂದು 10 ಮಿನಿಟ್ಸ್ ಒಳಗಡೆ. ಸೊ ಹಾಗಾದ್ರೆ ಫಸ್ಟ್ ಬರುತ್ತೆ ಆರ್ಟಿಕಲ್ಸ್ ಅಂದ್ರೆ ಏನು. ವಾಟ್ ಆರ್ ಆರ್ಟಿಕಲ್ಸ್? ಆರ್ಟಿಕಲ್ಸ್ ಅಂದ್ರೆ ಸಿಂಪಲ್ ಈ ಮೂರು ಪದಗಳು. ನಾನು ಈಗ ತಾನೇ ನಾನು ನಿಮಗೆ ತೋರಿಸಿದಿನಲ್ಲ, ಎ ಅನ್ನುವಂಥದ್ದು ಎ, ಆನ್ ಮತ್ತು ದ ಅನ್ನುವಂತಹ ಈ ಮೂರು ಪದಗಳಿಗೆ, ಎ ಆನ್ ದ ಅನ್ನುವಂತಹ ಈ ಮೂರು ಪದಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ಸ್ ಅಂತ ಕರಿತೀವಿ. ಅಂಡ್ ಇದನ್ನ ಎಲ್ಲಿ ಬಳಸಬೇಕು, ಹೇಗ್ ಬಳಸಬೇಕು, ಏನ್ ಅರ್ಥ ಕೊಡುತ್ತೆ, ಬನ್ನಿ ಅದೆಲ್ಲ ನಾವೀಗ ನೋಡ್ತಾ ಹೋಗೋಣ. ಸೊ ಆರ್ಟಿಕಲ್ಸ್ ಅಂದ್ರೆ ಎ ಆಂಡ್ ದ. ಅಂಡ್ ಈ ಆರ್ಟಿಕಲ್ಸ್ ಅನ್ನ ಎರಡು ಭಾಗಗಳಲ್ಲಿ ಡಿವೈಡ್ ಮಾಡಿದ್ದೀವಿ. ಇದು ಅರ್ಥ ಮಾಡಿಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಡೆಫಿನೆಟ್, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಎರಡು ಭಾಗಗಳು ಇವೆ. ಅಂಡ್ ಇವೆರಡರಲ್ಲಿ ಯಾವ್ದನ್ನು ಯಾವಾಗ ಬಳಸಬೇಕು ಅದೇ ಗೊತ್ತಾಗ್ಲಿಲ್ಲ ಅಂದ್ರೆ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಆರ್ಟಿಕಲ್ಸ್ ಅಲ್ಲಿ ಎಷ್ಟು ಭಾಗಗಳು? ಒಂದು ಡೆಫಿನೆಟ್ ಆರ್ಟಿಕಲ್ಸ್ ಅಂಡ್ ಸೆಕೆಂಡ್ ಒನ್ ಬರುತ್ತೆ ಇಂಡೆಫಿನೆಟ್ ಆರ್ಟಿಕಲ್ಸ್. ಸೊ ಹಾಗಾದ್ರೆ ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಯಾವುದು? ಸೊ ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ದ ಅನ್ನುವಂಥದ್ದು ಡೆಫಿನೆಟ್ ಆರ್ಟಿಕಲ್ ಅಂತ ಅದಕ್ಕೆ ಕರಿತೀವಿ. ಯಾಕೆ ಆ ರೀತಿ ಕರಿತೀವಿ? ಸೊ ಅದಕ್ಕೆ ಒಂದು ರೀಸನ್ ಇದೆ. ರೀಸನ್ ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆಗ್ತವೆ. ಸೊ ಬನ್ನಿ ಅದನ್ನ ನೋಡೋಣ. ಬಟ್ ಬಿಫೋರ್ ದಟ್, ಇಂಡೆಫಿನೆಟ್ ಆರ್ಟಿಕಲ್ಸ್ ನಲ್ಲಿ ಎರಡು ಬರ್ತವೆ, ಒಂದು ಎ, ಇನ್ನೊಂದು ಆನ್ ಅಂತ ಹೇಳಿ. ಸೊ ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಯಾವುದು? ದ ಅನ್ನುವಂಥದ್ದು ಡೆಫಿನೆಟ್ ಆರ್ಟಿಕಲ್ ಅಂಡ್ ಎ ಮತ್ತು ಆನ್ ಅನ್ನುವಂಥದ್ದು ಇಂಡೆಫಿನೆಟ್ ಆರ್ಟಿಕಲ್. ಸೊ ಎರಡು ಆರ್ಟಿಕಲ್ಸ್ ಗಳು ಇಲ್ಲಿ ಇವೆ. ಸೊ ಆರ್ಟಿಕಲ್ಸ್ ಡಿಫೈನ್ಸ್ ನೌನ್ ಆಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಸೊ ಇಲ್ಲಿ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಈ ಒಂದು ಪಾಯಿಂಟ್ ಇಂದ, ಈ ಒಂದು ಲೈನ್ ಇಂದ ಒಂದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಯ್ತು. ಈ ಆರ್ಟಿಕಲ್ಸ್ ಗಳನ್ನ ನೌನ್ ಗಳ ಜೊತೆ ಬಳಸ್ತೀವಿ. ಯಾವುದರ ಜೊತೆ ಬಳಸ್ತೀವಿ? ಆರ್ಟಿಕಲ್ಸ್. ಯಾವುದೇ ಆರ್ಟಿಕಲ್ ಅಲ್ಲಿ ಅದನ್ನ ನೌನ್ ಗಳ ಜೊತೆ ಬಳಸ್ತೀವಿ. ಆಡ್ವರ್ಬ್, ಆಡ್ಜೆಕ್ಟಿವ್ ಅದರ ಜೊತೆ ಬಳಸೋದಿಲ್ಲ. ಸೊ ನೌನ್ ಅಂದ್ರೆ ಏನು? ನೌನ್ ಅಂದ್ರೆ ವ್ಯಕ್ತಿಗಳ ಹೆಸರು, ಸ್ಥಳಗಳ ಹೆಸರು, ಪ್ರಾಣಿಗಳ ಹೆಸರು, ವಸ್ತುಗಳ ಹೆಸರು, ಜಗತ್ನಲ್ಲಿ ಏನೆಲ್ಲ ಇದೆ ಅವೆಲ್ಲವುಗಳಿಗೆ ಒಂದು ಹೆಸರಿದೆ. ಅವುಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ನೌನ್ಸ್ ಗಳು ಅಂತ ಕರಿತೀವಿ. ಸೊ ಈಗ ಈ ಆರ್ಟಿಕಲ್ಸ್ ಏನ್ ಕೆಲಸ ಮಾಡ್ತವೆ ಅಂದ್ರೆ, ಸೊ ನಾವು ಮಾತಾಡ್ತಾ ಇದೀವಲ್ಲ, ಆ ನೌನ್ ಅನ್ನೋದು ಅದು ಸ್ಪೆಸಿಫಿಕಾ ಅಥವಾ ಇನ್ಸ್ಪೆಸಿಫಿಕಾ ಅನ್ನೋದು ನಮಗೆ ತಿಳಿಸ್ತವೆ. ಸೊ ಅನ್ಸ್ಪೆಸಿಫಿಕ್ ಅಥವಾ ಸ್ಪೆಸಿಫಿಕ್ ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದೀವ ಅಥವಾ ಯಾವುದೋ ಜನರಲ್ ಆಗಿ ಯಾವುದೋ ಒಂದು ವಸ್ತು ಬಗ್ಗೆ ಮಾತಾಡ್ತಾ ಇದೀವ ಅನ್ನುವಂತಹ ಕ್ಲಾರಿಟಿ, ಸ್ಪಷ್ಟತೆ ನಮಗೆ ಕೊಡ್ತಾವೆ. ಅಂಡ್ ಇದು ನಿಮಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ನನಗೆ ಗೊತ್ತು. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ಸ್ ನ ಅವಶ್ಯಕತೆ ಇದೆ. ಬನ್ನಿ ನಾವು ಈಗ ಫಸ್ಟ್ ನೋಡ್ತಾ ಹೋಗೋಣ. ಡೆಫಿನೆಟ್ ಆರ್ಟಿಕಲ್ ಅನ್ನ ಇದನ್ನ ಕಲ್ತು ಬಿಟ್ರೆ ಇದು ಆಟೋಮೆಟಿಕಲಿ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ಡೆಫಿನೆಟ್ ಆರ್ಟಿಕಲ್ ದ ಅನ್ನ ಯಾವಾಗ ಎಲ್ಲಿ ಬಳಸಬೇಕು? ಸೊ ಈಗ ಈ ಒಂದು ಇಮೇಜ್ ಅನ್ನ ಸರಿಯಾಗಿ ನೋಡಿ. ಇದರಲ್ಲಿ ಏನಿವೆ? ಸೇಬು ಹಣ್ಣುಗಳು, ಆಪಲ್ಸ್ ಗಳು ಇವೆ. ಅಂಡ್ ನಾನು ನಿಮ್ಗೆ ಹೇಳಿದೆ ಪ್ಲೀಸ್ ಕಟ್ ಆನ್ ಆಪಲ್. ಸೊ ನಾನು ನಿಮ್ಗೆ ಹೇಳಿದೆ ಒಂದು ಆಪಲ್ ಅನ್ನ ಕಟ್ ಮಾಡಿ ಅಂತ ಹೇಳಿ. ಸೊ ಇಲ್ಲಿ ನಾನು ದ ಅನ್ನೋದು ಬಳಸಿಲ್ಲ,
ಎ ಆನ್ ಅಂತ ಎರಡು ಇದ್ವಲ್ಲ ಇಂಡೆಫಿನೆಟ್ ಆರ್ಟಿಕಲ್, ಸೊ ಅದರಲ್ಲಿ ಆನ್ ಅನ್ನ ಇಲ್ಲಿ ಬಳಸಿದ್ದೀನಿ. ಸೊ ಈಗ ಆನ್ ಯಾಕೆ ಬಂತು, ಹೇಗೆ ಬಂತು ಅದನ್ನ ಮುಂದೆ ಕಲಿಸ್ತೀನಿ. ಈಗ ಪ್ಲೀಸ್ ಕಟ್ ಆನ್ ಆಪಲ್ ಅಂದ್ರೆ ಇದರ ಅರ್ಥ ಇಷ್ಟು ಆಪಲ್ಸ್ಗಳಿವೆ, ಇದರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ, ಕಟ್ ಮಾಡಿ. ಯಾವ್ದಾದ್ರೂ ಒಂದು ಅಂದ್ರೆ ಯಾವುದೇ ಡೆಫಿನೆಟ್ ಆಪಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಡೆಫಿನೆಟ್ ಅಂದ್ರೆ ನಿರ್ದಿಷ್ಟವಾಗಿರುವಂತದ್ದು, ಡೆಫಿನೆಟ್ ಅಂದ್ರೆ ನಿರ್ದಿಷ್ಟವಾಗಿರುವಂತದ್ದು ಅಂತ ಅರ್ಥ. ಈಗ ಇದರಲ್ಲಿ ಇದೇ ಆಪಲ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಯಾವ್ದಾದ್ರೂ ಒಂದು ಸೇಬು ಹಣ್ಣು ತಗೊಂಡು ಕಟ್ ಮಾಡಿ. ಇನ್ ಜನರಲ್ ಆಗಿ ಆಪಲ್ಸ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಅವಾಗ ನಾವು ಈ ದ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸೋದಿಲ್ಲ. ಬಟ್ ಯಾವಾಗ ಬಳಸ್ತೀವಿ, ಸೊ ಅದಕ್ಕೆ ಇಲ್ಲಿದೆ ನಮ್ಮ ಎಕ್ಸಾಂಪಲ್. ಸೊ ನಾನೀಗ ಏನ್ ಮಾಡಿದೆ, ಈ ಒಂದು ಬಕೆಟ್ ಇದೆ ಅಲ್ಲ, ಆಪಲ್ಸ್ ನ ಬಾಕ್ಸ್ ನಿಂದ ಒಂದು ಆಪಲ್, ಯಾವುದೋ ಒಂದು ಆಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈಗ ಇಟ್ಟೆ. ಇಲ್ಲಿ ಟೇಬಲ್ ಇದೆ ಅಂತ ಅನ್ಕೊಳ್ಳಿ. ಟೇಬಲ್ ಮೇಲೆ ಈ ಸೇಬು ಹಣ್ಣನ್ನ ಇಟ್ಟು ನಾನು ನಿಮ್ಗೆ ಹೇಳಿದೆ ಇದೇ ಸೇಬು ಹಣ್ಣನ್ನ ಕಟ್ ಮಾಡಿ. ಯಾವುದೋ ಒಂದು ಸೇಬು ಹಣ್ಣು ಅಲ್ಲ, ಇದೇ ಆಪಲ್ ಅನ್ನ ಕಟ್ ಮಾಡಿ ಅಂತ ಹೇಳಿದೆ. ಸೊ ಅವಾಗ ನಾನು ಬಳಸ್ತೀನಿ ಡೆಫಿನೆಟ್ ಆರ್ಟಿಕಲ್, ಪ್ಲೀಸ್ ಕಟ್ ದ ಆಪಲ್. ನೋಡಿ ಈಗ ಏನ್ ಬಂತು, ದ ಆಪಲ್. ಸೊ ಆಪಲ್ ಅನ್ನುವಂತಹ ನೌನ್ ಇದು, ಇದರ ಹಿಂದೆ ದ ಬಂತು. ಸೊ ಈಗ ಇಲ್ಲಿ ನಾನು ಯಾವುದೋ ಒಂದು ಸೇಬು ಹಣ್ಣಿನ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಈ ಬಾಕ್ಸ್ ಇಂದ ಒಂದು ಸೇಬು ಹಣ್ಣು ತಂದು ಇಲ್ಲಿ ಇಟ್ಟಿದ್ದೀನಿ, ಇದೇ ಸೇಬು ಹಣ್ಣು ಕಟ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನಿರ್ದಿಷ್ಟವಾಗಿರುವಂತಹ ಸೇಬು ಹಣ್ಣು, ಇದೇ ಸೇಬು ಹಣ್ಣು, ಇದೇ ಆಪಲ್ ಬಗ್ಗೆ ಮಾತಾಡುವಾಗ ನಾವೇನ್ ಬಳಸ್ತೀವಿ, ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ಸ್ ಎಷ್ಟಿವೆ ಇಂಗ್ಲಿಷ್ ನಲ್ಲಿ, ಒಂದೇ ಇದೆ, ದ ಅನ್ನುವಂಥದ್ದು. ಸೊ ಪ್ಲೀಸ್ ಕಟ್ ದ ಆಪಲ್. ಕ್ಲಿಯರ್ ಆಗ್ತಾ ಇದೆಯಾ? ಇದು ಮೊದಲನೇ ಎಕ್ಸಾಂಪಲ್. ಇನ್ನು ಒಂದೆರಡು ಎಕ್ಸಾಂಪಲ್ಸ್ ನಾವು ಇದಕ್ಕೆ ನೋಡೋಣ. ಎರಡನೇ ಎಕ್ಸಾಂಪಲ್, ಇಲ್ಲಿ ಪುಸ್ತಕಗಳು ಇವೆ, ಟೇಬಲ್ ಇದೆ, ಟೇಬಲ್ ಮೇಲೆ ಪುಸ್ತಕಗಳನ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ನಾನು ಬಂದೆ ಕ್ಲಾಸ್ನಲ್ಲಿ, ಬಂದು ಜಸ್ಟ್ ನಿಮ್ಗೆ ಹೇಳಿದೆ ಏನಂತ ಹೇಳಿ, ಪ್ಲೀಸ್ ಓಪನ್ ಅ ಬುಕ್. ನಿಮ್ಮ ಮುಂದೆ ಇಷ್ಟು ಪುಸ್ತಕಗಳು ಬಿದ್ದಿವೆ, ಇದರಲ್ಲಿ ಯಾವುದಾದ್ರೂ ಒಂದು ಬುಕ್ ಓಪನ್ ಮಾಡಿ. ಸೊ ನಾನಿಲ್ಲಿ ಏನ್ ಬಳಸಿದ್ದೀನಿ, ಅ ಬುಕ್. ಅಂದ್ರೆ ಯಾವುದಾದ್ರೂ ಒಂದು ಡೆಫಿನೆಟ್ ನಿರ್ದಿಷ್ಟವಾಗಿರುವಂತ ಪುಸ್ತಕ ಬಗ್ಗೆ ಮಾತಾಡ್ತಾ ಇಲ್ಲ. ಇದನ್ನ ಬೇಕಂದ್ರೆ ಇದನ್ನ ತಗೊಳ್ಳಿ, ಅಥವಾ ಇದು ಬೇಕಂದ್ರೆ ಇದನ್ನ ತಗೊಳ್ಳಿ, ಬಟ್ ಯಾವುದಾದ್ರೂ ಒಂದು ಬುಕ್ ನನಗೆ ಓಪನ್ ಮಾಡಿ ಅಂತ ಇದು ನಮಗೆ ಹೇಳುತ್ತೆ. ಬಟ್ ನಾನಿಲ್ಲಿ ಏನ್ ಮಾಡಿದೆ, ಈ ಎಲ್ಲಾ ಪುಸ್ತಕಗಳಲ್ಲಿ ಒಂದು ಬುಕ್ ಅನ್ನ ತಗೊಂಡು ಅದನ್ನ ಇಲ್ಲಿ ಇಟ್ಟೆ. ಸೊ ಇಲ್ಲಿ ಟೇಬಲ್ ಮೇಲೆ ಇನ್ನೊಂದು ಪುಸ್ತಕ, ಇಲ್ಲಿ ನಂತರ ಒಂದು ಪುಸ್ತಕ ತಗೊಂಡು ಇಲ್ಲಿ ಇಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದೇ ಬುಕ್ ಅನ್ನ ಓಪನ್ ಮಾಡಿ. ಯಾವುದೋ ಒಂದು ಬುಕ್ ಅಲ್ಲ, ಇದೇ ಬುಕ್ ಅನ್ನ ಓಪನ್ ಮಾಡಿ. ಸೊ ಅವಾಗ ನಾನು ಹೇಳ್ಬೇಕಾಗುತ್ತೆ ಪ್ಲೀಸ್ ಓಪನ್ ದ ಬುಕ್. ಸೊ ಇಲ್ಲಿ ನಾನು ಏನ್ ಬಳಸಿದೆ, ಡೆಫಿನೆಟ್ ಆರ್ಟಿಕಲ್ ಬಳಸಿದೆ, ದ ಬುಕ್. ಅಂದ್ರೆ ಇದೇ ಬುಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಂಡ್ ಇದೇ ಬುಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು ಇಲ್ಲಿ ಟೇಬಲ್ ಮೇಲೆ ಇಟ್ಟಿರೋದೇ ಒಂದು ಬುಕ್ ಇಟ್ಟಿದ್ದೀನಿ, ಇದೇ ಬುಕ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ. ಸೊ ಅಂದ್ರೆ ಇಲ್ಲಿ ಬೋತ್, ನಾನು ಸ್ಪೀಕರ್, ನಾನು ಮಾತಾಡ್ತಾ ಇದ್ದೀನಿ ಸ್ಪೀಕರ್, ಅಂಡ್ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ನೀವು ಲಿಸ್ನರ್. ಸ್ಪೀಕರ್ ಅಂಡ್ ಲಿಸ್ನರ್ ಇಬ್ಬರಿಗೂ ಗೊತ್ತಿರುತ್ತೆ ಮಾತಾಡುವಂತಹ ವ್ಯಕ್ತಿ ಯಾವ ಬುಕ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಬ್ಬರಿಗೂ ಗೊತ್ತಿರುತ್ತೆ ಮಾತಾಡುವಂತಹ ವ್ಯಕ್ತಿ ಯಾವ ಸೇಬು ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಅಂದಾಗ ನಾವು ಬಳಸ್ತೀವಿ ಏನನ್ನ, ಡೆಫಿನೆಟ್ ಆರ್ಟಿಕಲ್ ಅನ್ನು. ಸೊ ಇದು ಎ ಆನ್ ಇಂಡೆಫಿನೆಟ್ ಆರ್ಟಿಕಲ್. ಯಾವುದೋ ಒಂದು ಬುಕ್, ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ಸೇಬು ಹಣ್ಣು ಬಗ್ಗೆ ಮಾತಾಡುವಾಗ ಬಳಸ್ತೀವಿ. ಡೆಫಿನೆಟ್ ಇದ್ದಾಗ ಅಲ್ಲಿ ನಾವು ದ ಬಳಸ್ತೀವಿ. ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ ನೋಡಿ. ಈಗ ನೀವು ಮತ್ತು ನಾನು ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀವಿ. ಸೊ ನಮ್ಮ ಕಾಲೇಜ್ನ ಪ್ರಿನ್ಸಿಪಲ್ ಇದ್ದಾರೆ. ಸೊ ನಾವಿಬ್ರು ಏನು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀವಿ. ಸೊ ಇಲ್ಲಿ ನನ್ನ ಹೆಸರು ಹುಸೇನ್ ಅಂಡ್ ನಿಮ್ಮ ಹೆಸರು ನಾನು ತೆಗೆದುಕೊಳ್ತಾ ಇದ್ದೀನಿ ಏನಂತ ಹೇಳಿ, ನಿಮ್ಮ ಹೆಸರು ಮನೋಜ್, ರೈಟ್. ಸೊ ಈಗ ನಾನು ಪ್ರಿನ್ಸಿಪಲ್ಗೆ ಮೀಟ್ ಆಗಿ ಬಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾವಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀವಿ ಅಂಡ್ ನಾನು ಪ್ರಿನ್ಸಿಪಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು. ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಇವರ ಬಗ್ಗೆನೇ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ಸೊ ನಾನು ಹೇಳಿದೆ ಐ ಮೆಟ್ ದ ಪ್ರಿನ್ಸಿಪಲ್. ನೋಡಿ, ಐ ಮೆಟ್ ದ ಪ್ರಿನ್ಸಿಪಲ್ ಯೆಸ್ಟರ್ಡೇ. ನಿನ್ನೆ ನಾನು ಪ್ರಿನ್ಸಿಪಲ್ಗೆ ಮೀಟ್ ಆದೆ. ಈಗ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಪ್ರಿನ್ಸಿಪಲ್ಗೆ ಮೀಟ್ ಆದೆ ಅಂತ ಹೇಳಿ, ಅಂಡ್ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ನಿಮ್ಗೂ ಗೊತ್ತು, ನನಗೂ ಗೊತ್ತು ಯಾವ ಪ್ರಿನ್ಸಿಪಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ, ನಮ್ಮ ಕಾಲೇಜ್ನ ಪ್ರಿನ್ಸಿಪಲ್. ಬಟ್ ಜಗತ್ನಲ್ಲಿ ಬಹಳಷ್ಟು ಕಾಲೇಜಸ್ ಇವೆ, ಬಹಳಷ್ಟು ಪ್ರಿನ್ಸಿಪಲ್ಗಳಿದ್ದಾರೆ, ನಿಮ್ಮೂರಲ್ಲಿ ಬಹಳ ಜನ ಪ್ರಿನ್ಸಿಪಲ್ ಇದ್ದಾರೆ. ಬಟ್ ನಾವು ಮಾತಾಡ್ತಾ ಇರೋದು ಯಾವುದೋ ಒಬ್ಬ ಪ್ರಿನ್ಸಿಪಲ್ ಬಗ್ಗೆ ಅಲ್ಲ, ನಮ್ದೇ ಕಾಲೇಜ್ನ ಒಬ್ಬ ಪ್ರಿನ್ಸಿಪಲ್ ಇದ್ದಾರೆ, ಆ ಪ್ರಿನ್ಸಿಪಲ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂದಾಗ ನಾವಲ್ಲಿ ದ ಅನ್ನುವಂತಹ ಡೆಫಿನೆಟ್ ಆರ್ಟಿಕಲ್ ಅನ್ನ ಬಳಸ್ತೀವಿ. ಐ ಮೆಟ್ ದ ಪ್ರಿನ್ಸಿಪಲ್ ಯೆಸ್ಟರ್ಡೇ. ಅರ್ಥ ಆಗ್ತಾ ಇದೆಯಾ? ಸೊ ನಿರ್ದಿಷ್ಟ ವ್ಯಕ್ತಿ, ವಸ್ತು, ಸ್ಥಳದ ಬಗ್ಗೆ ಮಾತಾಡ್ತಾ ಇರುವಾಗ ದ ಅನ್ನುವಂತಹ ಆರ್ಟಿಕಲ್ ಅನ್ನ ನಾವು ಇಂಗ್ಲಿಷ್ ನಲ್ಲಿ ಬಳಸ್ತೀವಿ. ಸೊ ಈಗ
ಇದು ನಿಮಗೆ ಗೊತ್ತಾಯ್ತು. ಮುಂದೆ ಇದಕ್ಕೆ ಕೆಲವೊಂದು ರೂಲ್ಸ್ ಇವೆ, ಈ ಡೆಫಿನೆಟ್ ಆರ್ಟಿಕಲ್ ಎಲ್ಲೆಲ್ಲಿ ಬಳಸಬೇಕು ಅಂತ ಹೇಳಿ. ದೆನ್ ಎ ಅಂಡ್ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಎಲ್ಲಿ ಬಳಸಬೇಕು ಅದನ್ನ ಕಲಿಸ್ತಾ ಹೋಗ್ತೀನಿ. ಸ್ವಲ್ಪ ಪೇಷನ್ಸ್ ಇರಲಿ, ಸಮಾಧಾನದಿಂದ ನೋಡ್ತಾ ಹೋಗಿ, ಸ್ಕಿಪ್ ಮಾಡಬೇಡಿ. ಅಂಡ್ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ಒಂದು 5 ಜನ ಫ್ರೆಂಡ್ಸ್ಗೆ ಇಂಗ್ಲಿಷ್ ಡಿಫಿಕಲ್ಟ್ ಇದೆ, ಇಂಗ್ಲಿಷ್ ಕಠಿಣ ಇದೆ, ಅಂಡ್ ಇಂಗ್ಲಿಷ್ ಇಂದ ಎಷ್ಟೋ ಜನ ಜಾಬ್ ಅವಕಾಶಗಳನ್ನ, ಜಾಬ್ ನಲ್ಲಿ ಇರೋ ಪ್ರಮೋಷನ್ಸ್ ಅನ್ನ, ಇಂಟರ್ವ್ಯೂ ನಲ್ಲಿ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ತಾರೆ. ಅಂಡ್ ಆ ಕಾನ್ಫಿಡೆನ್ಸ್ ನಿಮಗೆ ಕೊಡಿಸ್ಲಿಕ್ಕೆ, ನಿಮಗೆ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಕಾನ್ಫಿಡೆಂಟ್ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ಈ ಕ್ಲಾಸ್ ಅನ್ನ ನಾನು ಮಾಡ್ತಾ ಇರೋದು. ಈಗ ನಾವು ಈ ಒಂದು ಟಾಪಿಕ್ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಣ. ತುಂಬಾ ಸಿಂಪಲ್ ಇದೆ, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಸಬ್ಜೆಕ್ಟ್. ಬಟ್ ಅದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಜೊತೆಯಲ್ಲಿ ಲೈವ್ ಕ್ಲಾಸಸ್ ನಲ್ಲಿ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಈ ನನ್ನ ಪೇಡ್ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಹೇಳಿ. ಸೊ ಈ ಕೋರ್ಸ್ ಯಾರಿಗೆ ಸರ್ ಅಂತ ನೀವು ಕೇಳಿದ್ರೆ, ಈ ಕೋರ್ಸ್ ಬಂದು ನನಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ ಓದಿದ್ರೆ, ಅಥವಾ ಮತ್ತೊಬ್ಬರು ಮಾತಾಡಿದ್ದು ಅರ್ಥ ಆಗ್ತಾ ಇಲ್ಲ. ಇನ್ನು ಕೆಲವೊಬ್ರದ್ದು ಇದರ ನೆಕ್ಸ್ಟ್ ಲೆವೆಲ್ ನ ಪ್ರಾಬ್ಲಮ್ ಇರುತ್ತೆ, ಸರ್ ನನಗೆ ಅರ್ಥ ಆಗುತ್ತೆ ಬಟ್ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ತುಂಬಾ ಗ್ರಾಮರ್ ಮಿಸ್ಟೇಕ್ಸ್ ಗಳು ಆಗುತ್ತೆ ವಾಕ್ಯ ಮಾಡುವಾಗ. ಇನ್ನು ಕೆಲವೊಬ್ಬರಿಗೆ ಇಂಗ್ಲಿಷ್ ಅಲ್ಲಿ ನನಗೆ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಅಥವಾ ಈ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಮಾತಾಡುವಾಗ ಎಲ್ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ ಇರುತ್ತೆ. ಸೊ ಇದು ಅಲ್ಟಿಮೇಟ್ಲಿ ಕನೆಕ್ಟ್ ಆಗೋದು, ವಾಕ್ಯ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಎಲ್ ತಪ್ಪು ಮಾಡ್ತೀನಿ ಅನ್ನುವಂತಹ ಭಯ. ಸೊ ಈ ಭಯ ಇತ್ತಂದ್ರೆ ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ ಪ್ರಾಬ್ಲಮ್ಸ್ ನೀವು ಇಂಗ್ಲಿಷ್ ನಲ್ಲಿ ಫೇಸ್ ಮಾಡ್ತಾ ಇದ್ರೆ ಫಾಸ್ಟ್ ಆಗಿ ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು, ಇಂಗ್ಲಿಷ್ ಕಲಿಬೇಕಂದ್ರೆ ಈ ಕೋರ್ಸ್ ಅನ್ನ ನೀವು ಜಾಯ್ನ್ ಆಗಬಹುದು. ಸೊ ಇದು 0 ಇಂದ ಹೀರೋ ಅಂದ್ರೆ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ಲೈವ್ ಕ್ಲಾಸಸ್ ಇರುತ್ತೆ, 1 ತಿಂಗಳಲ್ಲಿ ಕಲಿತೀರಾ. ಅಂಡ್ ಆ ಲೈವ್ ಕ್ಲಾಸಸ್ ನ ರೆಕಾರ್ಡಿಂಗ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅಂಡ್ ನಾನು ಯಾವಾಗ್ಲೂ ಹೇಳ್ತೀನಿ, ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಅದು ಕೂಡ ರೈಟ್ ಡಿರೆಕ್ಷನ್ ಅಲ್ಲಿ, ಸರಿಯಾದಂತಹ ಡಿರೆಕ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಕ್ಕಾಗ ಕಲೀಲಿಕ್ಕೆ ಮೋಟಿವೇಶನ್ ಬರುತ್ತೆ, ಟೈಮ್ ಸೇವ್ ಆಗುತ್ತೆ. ಅಂಡ್ ಒಂದು ಮೋಟಿವೇಶನ್ ಕಳ್ಕೊಳ್ಳೋದಿಲ್ಲ. ತುಂಬಾ ಜನ ನಾನು ನೋಡ್ತೀನಿ, 1-2 ತಿಂಗಳ ಪ್ರಯತ್ನ ಮಾಡ್ತಾರೆ, ರಾಂಗ್ ಡೈರೆಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ ಹುಡುಕಾಡ್ತಾರೆ, ಅಲ್ಲಿ ಇಲ್ಲಿ ತಮ್ಮದೇ ಮೆಥಡ್ಗಳ ಮೂಲಕ ಪ್ರಾಕ್ಟೀಸ್ ಮಾಡ್ತಾರೆ, ರಿಸಲ್ಟ್ ಸಿಗೋದಿಲ್ಲ, ಬಿಟ್ಬಿಡ್ತಾರೆ. ಇಂಗ್ಲಿಷ್ ಕಲಿಯೋದು ನನ್ನ ಕಡೆಯಿಂದ ಕಲೀಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಬಿಡ್ತಾರೆ, ಕ್ವಿಟ್ ಮಾಡ್ತಾರೆ. ಯಾಕೆ? ಬಿಕಾಸ್ ರೈಟ್ ವೇನಲ್ಲಿ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್. ಸೊ ರೈಟ್ ವೇನಲ್ಲಿ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ನಿಮಗೆ ಇಲ್ಲಿ ಒಂದು ರಿವಿಷನ್ಗಾಗಿ ನೋಟ್ಸ್ ಇರುತ್ತೆ, ಅಂಡ್ ಅದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ಆನ್ಲೈನ್ ಟೆಸ್ಟ್ಗಳು ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ಗಳು ಇರುತ್ತೆ. ಸೊ ಇದರಿಂದ ಆರಾಮಾಗಿ ರೈಟ್ ಡೈರೆಕ್ಷನ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಅಂಡ್ ಅಂದಾಗ ನಿಮಗೆ ಪರ್ಫೆಕ್ಷನ್ ಬರುತ್ತೆ. ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಷನ್ ಇಂದ ಕಾನ್ಫಿಡೆನ್ಸ್ ಫ್ಲೂಯೆನ್ಸಿ ಬರೋದು. ಅಂಡ್ ಇನ್ನ ಈ ಎಲ್ಲ ನೋಟ್ಸ್, ಟೆಸ್ಟ್, ಲೈವ್ ಕ್ಲಾಸಸ್ ಗಳ ವ್ಯಾಲಿಡಿಟಿ, ರೆಕಾರ್ಡಿಂಗ್ಸ್ ನಿಮಗೆ 6 ಮಂತ್ಸ್ ವರೆಗೆ ಕೂಡ ಸಿಗುತ್ತೆ. ರೈಟ್ ಕ್ಲಾಸಸ್ ಎಲ್ಲಿ ನಡೆಯುತ್ತೆ ಅಂದ್ರೆ, ಸೊ ನಮ್ಮ ಈ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ, ಅಂದ್ರೆ ನಿಮ್ಮ ಸ್ಕಿಲ್ ಗಳನ್ನ, ಇವತ್ತಿನ ಕಾಲದಲ್ಲಿ ಸ್ಕಿಲ್ಸ್ ಗೆ ವ್ಯಾಲ್ಯೂ ಇದೆ, ನಾಟ್ ಡಿಗ್ರೀಸ್, ನಾಟ್ ಯೋರ್ ಪರ್ಸೆಂಟೇಜ್, ಸ್ಕಿಲ್ಸ್ ಗೆ ವ್ಯಾಲ್ಯೂ ಇದೆ. ನಿಮ್ಮ ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ, ಬೂಸ್ಟ್ ಮಾಡ್ಲಿಕ್ಕೆ, ನಿಮಗೆ ಜಾಬ್ ಮಾರ್ಕೆಟ್ ನಲ್ಲಿ ರೆಲೆವೆಂಟ್ ಆಗಿ ಇಡ್ಲಿಕ್ಕೆ ಈ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ತಂದಿರೋದು. ಸೊ ಕ್ಲಾಸ್ ನ ಟೈಮಿಂಗ್ ಬಂದು ಸಾಯಂಕಾಲ 7 ಗಂಟೆಗೆ 7 PM. ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು, ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಏನಾದ್ರು ಡೌಟ್ಸ್ ಇದ್ರೆ. ನಾವ್ ಬ್ಯಾಕ್ ಟು ದ ಟಾಪಿಕ್ ಏನ್ರಿ? ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್. ಸೊ ಸಿಂಗ್ಯುಲರ್ ಅಂದ್ರೆ ಒಂದು ಅಂತ ಅರ್ಥ, ನೀವು ಸಿಂಗಲ್ ಇದ್ರೆ ಒಂದು, ನಿಮಗೆ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇದ್ರೆ ನೀವು ಪ್ಲೂರಲ್, ನಿಮಗೆ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇದ್ರೆ ನೀವು ಪ್ಲೂರಲ್, ಇಲ್ಲ ಒಬ್ಬರೇ ಇದ್ರೆ ಸಿಂಗ್ಯುಲರ್. ಸೊ ನೀವು ಸಿಂಗ್ಯುಲರ್ ಪ್ಲೂರಲ್ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಈಗ ಸೊ ಸಿಂಗ್ಯುಲರ್ ನೌನ್ಸ್ ಅಂಡ್ ಪ್ಲೂರಲ್ ನೌನ್ಸ್ ಅಂತ ಇಲ್ಲಿ ಬರುತ್ತೆ. ಸಿಂಗ್ಯುಲರ್ ಅಂದ್ರೆ ಒಂದು, ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಹೆಚ್ಚು, 2, 3, 4 ಎಷ್ಟಾದ್ರೂ ಇರಬಹುದು. ಬಟ್ ಲೈಫ್ ನಲ್ಲಿ ಮದುವೆ ಆದ್ರೆ ಒಂದೇ ಇರುತ್ತೆ, ರೈಟ್? ಇಲ್ಲಿ ಪ್ಲೂರಲ್ ಅಂದ್ರೆ ಎಷ್ಟಾದ್ರೂ ಇರಬಹುದು, 2ಕ್ಕಿಂತ ಹೆಚ್ಚು. ಸೊ ಈಗ ಇಲ್ಲಿ ಪೆನ್ ಅನ್ನುವಂಥದ್ದು ಇದೆ. ಪೆನ್ ಅಂದ್ರೆ ಒಂದು ಪೆನ್ ಅಂತ ಅರ್ಥ. ಸೊ ಅದೇ ಪ್ಲೂರಲ್ ಆದ್ರೆ ಪೆನ್ಸ್. ಸಿಂಪಲ್ ಇದೆ, ಬಟ್ ಆನ್ ಅನ್ನುವಂಥ ಆರ್ಟಿಕಲ್ಸ್ ಕಲಿಯುವಾಗ ತುಂಬಾ ಯೂಸ್ ಆಗುತ್ತೆ, ಅದಕ್ಕೆ ಕಲಿಸ್ತಾ ಇರೋದು ಇಲ್ಲಿ ನಿಮ್ಗೆ. ದೆನ್ ಬುಕ್ ಅಂತ ಇದೆ. ಸೊ ಅದರ ಪ್ಲೂರಲ್ ಏನಾಗುತ್ತೀರಿ? ಬುಕ್ಸ್ ಆಗುತ್ತೆ. ನಾವು ಇದಕ್ಕೆ ಇಲ್ಲಿ ಎಸ್ ಅನ್ನ ಸೇರಿಸಬೇಕು, ಬುಕ್ಸ್. ಅಂಡ್ ಅಲ್ಲಿ ನ್ಯೂಸ್ ಅಂತ ಇದೆ, ಇದು ಸ್ವಲ್ಪ ಕನ್ಫ್ಯೂಸಿಂಗ್. ನ್ಯೂಸ್ ಇದು ಸಿಂಗ್ಯುಲರ್ ಸೇಮ್ ಇರುತ್ತೆ, ಅಂಡ್ ನ್ಯೂಸ್ ಪ್ಲೂರಲ್ ಕೂಡ ಸೇಮ್ ಇರುತ್ತೆ, ಎರಡು ಕೂಡ ಸಿಂಗ್ಯುಲರ್ ಪ್ಲೂರಲ್ ಸೇಮ್ ಇರುತ್ತೆ. ಅದೇ ರೀತಿ ಡಿಯರ್ ಅಂದ್ರೆ ಜಿಂಕೆ ಅಂತ ಅರ್ಥ, ಇದರ ಪ್ಲೂರಲ್ ಕೂಡ ಡಿಯರ್. ಅಂಡ್ ಈ ರೀತಿ ಇರ್ತವೆ ಕೆಲವೊಂದು ನೌನ್ಸ್ ಗಳು ಇಂಗ್ಲಿಷ್ ಅಲ್ಲಿ, ಮೋಸ್ಟ್ 90% ಈ ರೀತಿ ಇರ್ತವೆ, ಪೆನ್, ಬುಕ್ ತರ. ಅಂಡ್ ದೆನ್ ಇದು ಸಿಂಗ್ಯುಲರ್ ಪ್ಲೂರಲ್. ದೆನ್ ಬರುತ್ತೆ ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್. ಇದು ಕೂಡ ಇಂಪಾರ್ಟೆಂಟ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೌಂಟೇಬಲ್ ಅಂದ್ರೆ ಅದನ್ನ ನಂಬರ್ಸ್ ನಲ್ಲಿ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇರಬೇಕು. ಯಾವ್ದು ರೀತಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸೊ ಈಗ ಇಲ್ಲಿ ತಗೊಳ್ಳಿ, ನನ್ನ ಹತ್ರ ಪುಸ್ತಕಗಳು ಇವೆ, ಕಾಣಿಸ್ತಾ ಇವೆಯಾ? ಪುಸ್ತಕಗಳು, 1 ಪುಸ್ತಕ, 2 ಪುಸ್ತಕಗಳು, 3 ಪುಸ್ತಕಗಳು. ಇದನ್ನ ಸಂಖ್ಯೆಯಲ್ಲಿ ಕೌಂಟ್ ಮಾಡಬಹುದು ನಾನು, ಹೌದು ಅಲ್ವೋ? ಸೊ ಯಾವ್ದನ್ನ ನಂಬರ್ಸ್ ಅಲ್ಲಿ ಕೌಂಟ್ ಮಾಡಬಹುದು, ಅದಕ್ಕೆ ನಾವೇನಂತೀವಿ? ಕೌಂಟೇಬಲ್ ನೌನ್ಸ್ ಅಂತೀವಿ. ಅದೇ ರೀತಿಯಲ್ಲಿ ಪೆನ್ಗಳು ಇವೆ, 1 ಪೆನ್,
2 ಪೆನ್ಗಳು 3 ಪೆನ್ಗಳು. ಸೊ ವಿ ಕ್ಯಾನ್ ಕೌಂಟ್ ಇಟ್ ಇನ್ ನಂಬರ್ಸ್ ಅಲ್ಲಿ ಕೌಂಟ್ ಮಾಡಬಹುದು. ಇದಕ್ಕೆ ನಾವೇನಂತೀವಿ ಕೌಂಟೇಬಲ್ ನೌನ್ ಅಂತೀವಿ. ಸೊ ನೋಡಿ, ಬುಕ್ ಅನ್ನ 1 ಪುಸ್ತಕ 2 ಪುಸ್ತಕ ಕೌಂಟ್ ಮಾಡಬಹುದು. ಮೊಬೈಲ್ ಅನ್ನ 1 ಮೊಬೈಲ್ 2 ಮೊಬೈಲ್ಸ್, ಫ್ಯಾನ್ ಅನ್ನ 1 ಮೊಬೈಲ್ 2 ಫ್ಯಾನ್, 1 ಫ್ಯಾನ್ 2 ಫ್ಯಾನ್ಸ್. ಯಾವುದನ್ನ ಅಂಕಿಯಲ್ಲಿ ಕೌಂಟ್ ಮಾಡಬಹುದು ನಂಬರ್ಸ್ ಅಲ್ಲಿ, ಅದು ಕೌಂಟೇಬಲ್ ನೌನ್. ಅಂಡ್ ದೆನ್ ಬರುತ್ತೆ ಸೆಕೆಂಡ್ ಒನ್, ಅನ್ಕೌಂಟೇಬಲ್ ನೌನ್ಸ್. ಅನ್ಕೌಂಟೇಬಲ್ ನೌನ್ಸ್ ಅಂದ್ರೆ ಇದನ್ನ ನಂಬರ್ಸ್ ಅಲ್ಲಿ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವತ್ತಾದ್ರೂ ನೀವು ಹೇಳಿದ್ರೆ ನನಗೆ 1 ನೀರು ಕೊಡಿ, 2 ನೀರು ಕೊಡಿ, 3 ನೀರು ಕೊಡಿ, ಇಲ್ಲ. ಸೊ ವಾಟರ್ ಅನ್ನೋದೇನು ಅನ್ಕೌಂಟೇಬಲ್ ನೌನ್. ಬಟ್ ವಾಟರ್ ಅನ್ನ ಲೀಟರ್ಸ್ ಅಲ್ಲಿ ಕೌಂಟ್ ಮಾಡಬಹುದು. 1 ಲೀಟರ್ ನೀರು, 2 ಲೀಟರ್ ನೀರು ಅಂತ ಹೇಳಿ ಆದ್ರೆ 1 ನೀರು 2 ನೀರು ಅಂತ ನಂಬರ್ಸ್ ಅಲ್ಲಿ ಕೌಂಟ್ ಮಾಡೋದಿಲ್ಲ. ಅದೇ ರೀತಿ ಎಲೆಕ್ಟ್ರಿಸಿಟಿ. ಸೊ ಯಾವಾಗಾದ್ರೂ ಯಾರಿಗಾದ್ರೂ ಹೇಳಿದಿರ ನನಗೆ 1 ಕರೆಂಟ್ ಕೊಡಿ, 2 ಕರೆಂಟ್ ಕೊಡಿ ಅಂತ ಹೇಳಿ, ಇಲ್ಲ. ಸೊ ಅದನ್ನ ನಂಬರ್ಸ್ ಅಲ್ಲಿ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ, 1 ಮಾಹಿತಿ 2 ಮಾಹಿತಿ 3 ಮಾಹಿತಿಗಳು ಅಂತ ನಾವು ಹೇಳೋದಿಲ್ಲ. ಸೊ ಇನ್ಫಾರ್ಮೇಶನ್ ಅನ್ನೋದು ಕೂಡ ಒಂದು ಇಂಗ್ಲಿಷ್ ನಲ್ಲಿ ಅನ್ಕೌಂಟೇಬಲ್ ನೌನ್ಸ್. ನಾನು 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೌಂಟೇಬಲ್ ನೌನ್ಸ್ ಅಂತ ಇವೆ ಅಂಡ್ ಅನ್ಕೌಂಟೇಬಲ್ ನೌನ್ಸ್ ಅಂತ ಇವೆ. ಸೊ ಇದು ನಿಮಗೆ ಕ್ಲಿಯರ್ ಆಯ್ತು. ಸೊ ಹಾಗಾದ್ರೆ ಈಗ ಬರೋಣ ಫಸ್ಟ್, ವೇರ್ ಟು ಯೂಸ್ ದ ಆರ್ಟಿಕಲ್. ಇದು ಸಿಂಗ್ಯುಲರ್, ಪ್ಲೂರಲ್, ಕೌಂಟೇಬಲ್, ಅನ್ಕೌಂಟೇಬಲ್ ಮುಂದೆ ನಿಮಗೆ ಗೊತ್ತಾಗುತ್ತೆ ಕಾನ್ಸೆಪ್ಟ್. ಈಗ ಕಲ್ಸಿದ್ದೀನಿ. ಬಟ್ ಈಗ ನೋಡೋಣ, ಈ ದ ಅನ್ನುವಂತಹ ಆರ್ಟಿಕಲ್ ನಾವು ಎಲ್ಲೆಲ್ಲಿ ಬಳಸಬೇಕು. ಸೊ ಮೊದಲನೇ ಪಾಯಿಂಟ್ ಬಂದು ಯುನೀಕ್ ನೌನ್ಸ್ ಅಂಡ್ ಯೂನಿವರ್ಸಲಿ ನೋನ್ ನೌನ್ಸ್. ಅಂದ್ರೆ ಕೆಲವೊಂದು ಜಗತ್ತಿನಲ್ಲಿ ವಸ್ತುಗಳು ಇವೆ, ಅವುಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಗೊತ್ತಿದೆ ಅಂಡ್ ಎಲ್ಲರಿಗೂ ಕೂಡ ಅವು ಸೇಮ್ ವಸ್ತು ಆಗಿರ್ತವೆ. ಸೊ ಅಂತಹದರ ಜೊತೆಲಿ ಯಾವಾಗಲೂ ದ ಬಳಸಲೇಬೇಕು. ಸೊ ಎಕ್ಸಾಂಪಲ್ ತಗೊಳ್ಳಿ, ಸೂರ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ? ಅಮೆರಿಕಾದವ್ರಿಗೆ ಬೇರೆ ಸೂರ್ಯ, ಪಾಕಿಸ್ತಾನದವ್ರಿಗೆ ಬೇರೆ ಸೂರ್ಯ, ಭಾರತದವ್ರಿಗೆ ಬೇರೆ ಸೂರ್ಯ ಇದೆನಾ? ಇಲ್ಲ, ಎಲ್ಲರಿಗೂ ಒಂದೇ ಸೂರ್ಯ. ಸೊ ಸೂರ್ಯ ಅಂದಾಗ ಇರೋದೇ ಒಂದು ಸೂರ್ಯ. ಅದೊಂದು ಡೆಫಿನೆಟ್ ಆಯ್ತು. ನಾವು ಸೂರ್ಯನ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಎಲ್ಲರೂ ಅದೇ ಸೂರ್ಯನ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಹಾಗಾದ್ರೆ ಅದ್ರ ಜೊತೆ ದ ಬಳಸಬೇಕು. ಅಂಡ್ ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಸೆಟ್ಸ್ ಅಂದ್ರೆ ಮುಳುಗೋದು. ದ ಸನ್ ಸೆಟ್ಸ್ ಅಂದ್ರೆ ಸೂರ್ಯ ಮುಳುಗುತ್ತಾನೆ. ಇನ್ ದ ವೆಸ್ಟ್ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ. ಎರಡನೇ ಎಕ್ಸಾಂಪಲ್ ನೋಡಿ, ದ ಮೂನ್ ಅಂತ ಇದೆ, ಚಂದ್ರ. ಎಲ್ಲರಿಗೂ ಒಂದೇ ಚಂದ್ರ ಇದ್ದಾನೆ. ಚಂದ್ರನ ಬಗ್ಗೆ ನಾನ್ ಮಾತಾಡ್ಲಿ, ಪಾಕಿಸ್ತಾನದವ್ರು ಮಾತಾಡ್ಲಿ, ಬಾಂಗ್ಲಾದೇಶದವ್ರು ಮಾತಾಡ್ತಾ ಇರೋದು ಅದೇ ಒಂದು ಚಂದ್ರನ ಬಗ್ಗೆ. ಸೊ ಅಲ್ಲಿ ದ ಬಳಸಬೇಕಾಗುತ್ತೆ. ದ ಮೂನ್ ವಾಸ್ ಫುಲ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ಚಂದ್ರ ಪೂರ್ತಿಯಾಗಿ ಅಂದ್ರೆ ಫುಲ್ ಮೂನ್ ಕಾಣಿಸ್ತಾ ಇತ್ತು ಅಂತ ಅರ್ಥ. ಮೂರನೇ ಎಕ್ಸಾಂಪಲ್, ಅರ್ತ್. ಭೂಮಿ ಕೂಡ ಒಂದೇ ಇದೆ, ಎಲ್ಲರಿಗೂ ಗೊತ್ತು ಅಲ್ವಾ? ಸೊ ಅಲ್ಲಿ ಕೂಡ ದ ಬಳಸಬೇಕು. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ರಿವಾಲ್ವ್ ಅಂದ್ರೆ ಸುತ್ತೋದು. ಭೂಮಿ ಸೂರ್ಯನ ಸುತ್ತುತ್ತದೆ. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಿ, ಸನ್ ಇದೆ, ಸನ್ ನ ಹಿಂದೆ ಮತ್ತೇನ್ ಬಂದಿದೆ? ದ ಬಂದಿದೆ. ಸೊ ಈ ಸನ್, ಅರ್ತ್, ಮೂನ್ ಇಂದ ಜಗತ್ನಲ್ಲಿ ಒಂದೇ ಇರುವಂತಹ ವಸ್ತುಗಳ ಜೊತೆಯಲ್ಲಿ ದ ಯಾವಾಗಲೂ ಬಂದೇ ಬರುತ್ತೆ. ಇದು ಡೆಫಿನೆಟ್ ಆರ್ಟಿಕಲ್, ದ ನ ಮೊದಲನೆಯ ರೂಲ್. ಇದನ್ನ ಬೈಪಟ್ ಮಾಡುವಂತ ಅವಶ್ಯಕತೆ ಇಲ್ವಲ್ಲ. ಸೂರ್ಯ, ಚಂದ್ರ, ಭೂಮಿ ಎಲ್ಲರಿಗೂ ಗೊತ್ತೇ ಇದೆ. ಸೊ ಇದು ಈ ಎಕ್ಸಾಂಪಲ್ ನ ಮೂಲಕನೇ ಈ ಪಾಯಿಂಟ್ ನೀವು ನೆನ್ಪಿಟ್ಕೋಬಹುದು. ಇನ್ನ ಎರಡನೇ ಪಾಯಿಂಟ್, ಸ್ಪೆಸಿಫಿಕ್ ಐಟಮ್ಸ್ ನೋನ್ ಟು ಬೋತ್ ಸ್ಪೀಕರ್ ಅಂಡ್ ಲಿಸ್ನರ್. ಅಂದ್ರೆ ಯಾವುದೋ ವಸ್ತು, ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದೀವಿ, ಅದರ ಬಗ್ಗೆ ಮಾತಾಡ್ತಾ ಇರುವಂತಹ ನಾನು ಸ್ಪೀಕರ್, ಕೇಳಿಸ್ಕೊಳ್ತಾ ಇರೋ ನೀನು ಲಿಸ್ನರ್, ಇಬ್ಬರಿಗೂ ಗೊತ್ತಿದೆ ಅಂದಾಗ ಅದರ ಜೊತೆ ದ ಬಳಸಬೇಕು. ಎಕ್ಸಾಂಪಲ್ ನಾನು ನಿಮಗೆ ಪ್ರಿನ್ಸಿಪಲ್ದು ಕೊಟ್ಟೆ, ರೈಟ್? ಅದೇ ರೀತಿ ಸೇಬು ಹಣ್ಣು ಕೊಟ್ಟೆ. ಸೊ ಇದೇ ಎಕ್ಸಾಂಪಲ್ಸ್ ನಾವಿಲ್ಲಿ ರಿಪೀಟ್ ಮಾಡಬಹುದು. ಐ ಮೆಟ್ ದ ಪ್ರಿನ್ಸಿಪಲ್ ಯೆಸ್ಟರ್ಡೇ. ನಿನ್ನೆ ನಾನು ಪ್ರಿನ್ಸಿಪಲ್ಗೆ ಮೀಟ್ ಆದೆ. ಇದನ್ನ ಯಾವಾಗ ಹೇಳ್ಬಹುದು? ನಾನು ಮಾತಾಡ್ತಾ ಇರುವಂತಹ ಪ್ರಿನ್ಸಿಪಲ್ ಬಗ್ಗೆ ನಿಮ್ಗೂ ಗೊತ್ತಿರಬೇಕು ಮುಂಚಿತವಾಗಿ, ಅಂದಾಗ ಮಾತ್ರ ನಾನು ಇದನ್ನ ಹೇಳ್ಬಹುದು. ಅಂಡ್ ಅದೇ ರೀತಿ ಪ್ಲೀಸ್ ಕಟ್ ದ ಆಪಲ್, ಪ್ಲೀಸ್ ಓಪನ್ ದ ಬುಕ್. ಇಲ್ಲಿ ಎಕ್ಸಾಂಪಲ್ಸ್ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ಇದರಲ್ಲಿ ಯಾವುದೋ ಒಂದು ಆಪಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ದ ಬರೋದಿಲ್ಲ, ರೈಟ್? ಬಟ್ ಇದರಲ್ಲಿ ಒಂದು ಆಪಲ್ ತಗೋದು ನಿಮ್ ಕಣ್ಣು ಮುಂದೆ, ಟೇಬಲ್ ಮುಂದೆ ಇಟ್ಟು ನಾನು ಹೇಳಿದೆ ಇದೇ ಆಪಲ್ ಕಟ್ ಮಾಡು. ಮೇ ಬಿ ನಾನು ಈ ರೀತಿ ಕೈ ಮಾಡಿ ಹೇಳ್ಬೋದು ಈ ಆಪಲ್ ಕಟ್ ಮಾಡು ಅಂತ ಹೇಳಿ, ಅಂದ್ರೆ ಇದೇ ಆಪಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗೂ ಕೂಡ ಗೊತ್ತಾಗುತ್ತೆ ನೋಡಿ. ಸೊ ಅಂದಾಗ ನಾವಲ್ಲಿ ಏನ್ ಬಳಸ್ತೀವಿ? ದ. ಪ್ಲೀಸ್ ಕಟ್ ದ ಆಪಲ್. ಅದೇ ರೀತಿ ಪುಸ್ತಕ, ಯಾವುದೋ ಪುಸ್ತಕ ಅಲ್ಲ, ಇದರಲ್ಲಿ ಒಂದು ಬುಕ್ ಇಲ್ಲಿ ತೆಗೆದಿಟ್ಟು ಇದೇ ಬುಕ್ ಓಪನ್ ಮಾಡು ಅಂದಾಗ ಪ್ಲೀಸ್ ಓಪನ್ ದ ಬುಕ್. ಸೊ ನಿಮ್ ಕಣ್ಣು ಮುಂದೆ ಇಡ್ತೀನಿ, ಟೇಬಲ್ ಮುಂದೆ, ಅಂದ್ರೆ ನಿಮ್ಗೂ ಗೊತ್ತಾಗುತ್ತೆ ಸರ್ ಯಾವ ಬುಕ್ ಬಗ್ಗೆ ಹೇಳ್ತಾ ಇದ್ದಾರೆ, ಯಾವ ಬುಕ್ ಓಪನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ನಾವು ಬಳಸಬೇಕಾಗುತ್ತೆ. ಇಬ್ಬರಿಗೂ ಮಾತಾಡ್ತಾ ಇರುವಂತಹ ಸ್ಪೀಕರ್, ನಾನು ಕೇಳಿಸ್ಕೊಳ್ತಾ ಇರುವಂತಹ ಲಿಸ್ನರ್, ನೀವು ಇಬ್ಬರಿಗೂ ಗೊತ್ತಿರಬೇಕು ಯಾವ ವ್ಯಕ್ತಿ, ವಸ್ತು ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿ. ಸೊ ಅದೇ ರೀತಿ ಐ ಮೆಟ್ ದ ಪ್ರಿನ್ಸಿಪಲ್ ಟುಡೇ, ಯೆಸ್ಟರ್ಡೇ. ಸೊ ಈ ಎಕ್ಸಾಂಪಲ್ ಕೂಡ ಇದರಲ್ಲಿ ಬರುತ್ತೆ. ಇನ್ನು ಥರ್ಡ್ ಪಾಯಿಂಟ್, ಥರ್ಡ್ ರೂಲ್, ಸೂಪರ್ಲೇಟಿವ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಕೂಡ. ಸೂಪರ್ಲೇಟಿವ್ಸ್ ಅಂದ್ರೆ ಅಡ್ಜೆಕ್ಟಿವ್ಸ್ ನಲ್ಲಿ ಇದು ಬರುತ್ತೆ ಇಂಗ್ಲಿಷ್ ನಲ್ಲಿ. ಸೊ ನಾವು ಈ ಒಂದು ಪದಗಳನ್ನು ನೀವು ಕೇಳಿದ್ದೀರಾ, ಬಿಗ್ಗೆಸ್ಟ್ ಮ್ಯಾಚ್, ಬಿಗ್ಗೆಸ್ಟ್ ಫೆಸ್ಟಿವಲ್,
ಅಂಡ್ ಅದು ಲಾಂಗೆಸ್ಟ್ ರೂಟ್ ಅಂದ್ರೆ ಎಲ್ಲಕ್ಕಿಂತ ಲಾಂಗ್ ಇರುವಂತಹ ರೂಟ್, ಲಾಂಗೆಸ್ಟ್ ರೂಟ್, ರೈಟ್. ಅಂಡ್ ಅದೇ ರೀತಿ ಹಾಯೆಸ್ಟ್, ಅದು ಎಲ್ಲರಿಗಿಂತ ಹಾಯೆಸ್ಟ್ ಸ್ಕೋರ್ ಮಾಡ್ಯಾಳವಳು, ಅವನು, ಹಾಯೆಸ್ಟ್, ಲಾಂಗೆಸ್ಟ್, ಬೆಸ್ಟ್, ಇವುಗಳಿಗೆ ನಾವು ಸೂಪರ್ಲೇಟಿವ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅಡ್ಜೆಕ್ಟಿವ್ಸ್ ನಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಪಾಸಿಟಿವ್ ಡಿಗ್ರಿ ಅಂತ ಹೇಳಿ, ಸೆಕೆಂಡ್ ಒನ್ ಕಂಪ್ಯಾರಿಟಿವ್ ಡಿಗ್ರಿ, ಥರ್ಡ್ ಒನ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ. ಆ ಸೂಪರ್ಲೇಟಿವ್ ಬಂದಾಗ ಎಲ್ಲಾ ಕಡೆ ನಾವಲ್ಲಿ ದ ಅನ್ನ ಬಳಸಲೇಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಶಿ ಇಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್, ಇಡೀ ಕ್ಲಾಸ್ ನಲ್ಲಿ ಅವಳು ಬೆಸ್ಟ್ ಸ್ಟೂಡೆಂಟ್. ಇಲ್ಲಿ ನೋಡಿ, ದಟ್ ವಾಸ್ ದ ಮೋಸ್ಟ್ ಎಕ್ಸೈಟಿಂಗ್ ಗೇಮ್ ಐ ಹ್ಯಾವ್ ಎವರ್ ವಾಚ್ಡ್. ಸೊ ಅದು ನೋಡಿರುವಂತಹ, ನಾನು ಇಲ್ಲಿವರೆಗೆ ನೋಡಿರುವಂತಹ ಮೋಸ್ಟ್ ಎಕ್ಸೈಟಿಂಗ್ ಅಂದ್ರೆ ಬಹಳ ಎಕ್ಸೈಟ್ಮೆಂಟ್ ಇರುವಂತಹ ಒಂದು ಗೇಮ್ ಆಗಿತ್ತು. ಸೊ ಇಲ್ಲಿ ಮೋಸ್ಟ್ ಅಂತ ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲಿ ದ ಬಳಸಲೇಬೇಕು. ನೋಡಿ, ನಾವು ಹೇಳ್ತೀವಲ್ಲ ಲೈಕ್ ಯಾವ ರೀತಿ, ಮೋಸ್ಟ್ ಎಕ್ಸೈಟಿಂಗ್ ಆಗಿರ್ಬೋದು, ಮೋಸ್ಟ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಬ್ಯೂಟಿಫುಲ್ ಗರ್ಲ್. ಸೊ ಎಲ್ಲೆಲ್ಲಿ ಮೋಸ್ಟ್ ಬರುತ್ತೆ ಅದು ಸೂಪರ್ಲೇಟಿವ್ ನಲ್ಲಿ ಬರುತ್ತೆ, ಅಲ್ಲಿ ದ ಬಳಸಲೇಬೇಕು. ಅಂಡ್ ದೆನ್ ಇಲ್ಲಿ ನೋಡಿ, ಹಿ ಕ್ಲೈಂಬ್ಡ್ ದ ಹೈಯೆಸ್ಟ್ ಮೌಂಟೇನ್ ಅಂದ್ರೆ ಎಲ್ಲಕ್ಕಿಂತ ಎತ್ತರವಾಗಿರುವಂತಹ ಮೌಂಟೇನ್. ಸೊ ಇದರ ಹಿಂದೆ ಏನಿದೆ, ದ ಹೈಯೆಸ್ಟ್, ರೈಟ್. ಅಂಡ್ ಇಲ್ಲಿ ವರ್ಲ್ಡ್, ವರ್ಲ್ಡ್ ನ ಹಿಂದೆ ದ ಯಾಕೆ ಬಂದಿದೆ? ಯಾಕೆಂದ್ರೆ ಜಗತ್ತು ಒಂದೇ ಇರೋದು, ಸೊ ಅಲ್ಲಿ ಕೂಡ ದ ಬಳಸಬೇಕು. ಜಗತ್ನಲ್ಲಿ ಒಂದೇ ಇರುವಂತಹ ವಸ್ತುಗಳ ಬಗ್ಗೆ ಮಾತಾಡುವಾಗ, ಎಲ್ಲರಿಗೂ ಗೊತ್ತಿರುವಂತಹ ವಸ್ತು ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ದ ನಾವು ಬಳಸ್ತೇವೆ. ಸೊ ಕ್ಲಿಯರ್, ಇದು ಸೂಪರ್ಲೇಟಿವ್ಸ್ ನ ಕಾನ್ಸೆಪ್ಟ್, 3ನೇ ರೂಲ್. 4ನೇದಾಗಿ ಆರ್ಡಿನಲ್ ನಂಬರ್ಸ್. ಇಲ್ಲಿ ಆರ್ಡಿನಲ್ ಅಂದ್ರೆ 1, 2, 3 ಅಲ್ಲ, ಇಲ್ಲಿ ಡಿಫ್ರೆಂಟ್. ಯಾವ ರೀತಿ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ನಾವ್ ಇದನ್ನ ಹೇಳ್ತೇವಲ್ಲ ಇಂಗ್ಲಿಷ್ ನಲ್ಲಿ. ಫಸ್ಟ್ ಅವಳು ಫಸ್ಟ್ ಪ್ರೈಸ್ ಗೆದ್ದಿದ್ದಾಳೆ, ಅವನು ಸೆಕೆಂಡ್ ಆಯ್ತು ರಿಸಲ್ಟ್, ಅವನು ಥರ್ಡ್ ಕ್ಲಾಸ್, ಅವನು ಅಂದ್ರೆ ಥರ್ಡ್ ಕ್ಲಾಸ್ ನಲ್ಲಿ ಓದ್ತಾ ಇದ್ದಾನೆ, ಅವನಿಗೆ 4th ಪ್ರೈಸ್ ಸಿಕ್ತು. ಸೊ ಈ ರೀತಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಹೇಳ್ತೇವಲ್ಲ, ಸೊ ಅದ್ರ ಜೊತೆ ನಾವು ದ ಯಾವಾಗ್ಲೂ ಬಳಸ್ತೇವೆ. ಇಲ್ಲಿ ನೋಡಿ, ಶಿ ಒನ್ ದ ಫಸ್ಟ್ ಪ್ರೈಸ್. ಸೊ ಅವಳು ಫಸ್ಟ್ ಪ್ರೈಸ್ ಗೆದ್ದಳು, ಫಸ್ಟ್ ನ ಹಿಂದೆ ದ ಇದೆ. ದ ಸೆಕೆಂಡ್ ಚಾಪ್ಟರ್, ನೋಡಿ ಸೆಕೆಂಡ್ ನ ಹಿಂದೆ ದ ಇದೆ. ದ ಸೆಕೆಂಡ್ ಚಾಪ್ಟರ್ ಅಂದ್ರೆ 2ನೇ ಚಾಪ್ಟರ್. ದ ಸೆಕೆಂಡ್ ಚಾಪ್ಟರ್ ವಾಸ್ ಫ್ಯಾಸಿನೇಟಿಂಗ್. ಫ್ಯಾಸಿನೇಟಿಂಗ್ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅರ್ಥ. ಸೊ ವೊಕ್ಯಾಬ್ಯುಲರಿ ಕೂಡ ಕಲೀರಿ ಇದೇ ಕ್ಲಾಸ್ ನಲ್ಲಿ, ರೈಟ್. ವಿ ಸ್ಯಾಟ್ ಇನ್ ದ ಥರ್ಡ್ ರೋ. ಸೊ ಥರ್ಡ್ ನ ಹಿಂದೆ ದ, ನಾವು ಕ್ಲಾಸ್ ರೂಮ್ ನಲ್ಲಿ ಹೋಗಿ 3ನೇ ಲೈನ್ ಇತ್ತಲ್ಲ, ನಾವು ಅಲ್ಲಿ ಕುತ್ಕೊಂಡ್ವಿ. ಥರ್ಡ್ ಅದಕ್ಕೆ ರೋ ಅಂತ ಹೇಳ್ತೀವಿ. ವಿ ಸ್ಯಾಟ್ ಇನ್ ದ ಥರ್ಡ್ ರೋ. ಸೊ ಈ ರೀತಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಇದರ ಜೊತೆ ದ ಅನ್ನುವಂತಹ ಆರ್ಟಿಕಲ್ ಬಳಸ್ತೀವಿ. ದೆನ್ ನೇಮ್ಸ್ ಆಫ್ ಓಷನ್, ಸೀಸ್, ರಿವರ್ಸ್ ಅಂಡ್ ಡೆಸರ್ಟ್ಸ್. ಸಾಗರಗಳು ಇವೆಯಾ, ಅವುಗಳಿಗೆ ಹೆಸರಿವೆ. ಸಮುದ್ರಗಳು ಇವೆ, ಅವುಗಳಿಗೆ ಹೆಸರಿವೆ. ನದಿಗಳು ಇವೆ, ಅವುಗಳಿಗೆ ಹೆಸರಿವೆ. ಮರುಭೂಮಿಗಳು ಇವೆ ಜಗತ್ನಲ್ಲಿ, ಅವುಗಳಿಗೆ ಹೆಸರಿವೆ. ಅವೆಲ್ಲದರ ಜೊತೆಯಲ್ಲಿ ದ ಬಳಸಬೇಕು. ಏನ್ ಬಳಸಬೇಕು? ದ ಬಳಸಬೇಕು. ಇಲ್ಲಿ ನೋಡಿ, ದ ಪೆಸಿಫಿಕ್ ಓಷಿಯನ್ ಕೇಳಿರ್ಬೋದು ನೀವು. ದ ಪೆಸಿಫಿಕ್ ಓಷಿಯನ್, ಅದರ ಹಿಂದೆ ದ ಇದೆ. ದ ಪೆಸಿಫಿಕ್ ಓಷಿಯನ್ ಇಸ್ ದ ಲಾರ್ಜೆಸ್ಟ್ ಓಷನ್, ಅಂದ್ರೆ ಜಗತ್ನಲ್ಲಿ ಅತಿ ದೊಡ್ಡದಾಗಿರುವಂತಹ ಓಷನ್. ಸೊ ನೋಡಿ, ಮತ್ತೆ ಲಾರ್ಜೆಸ್ಟ್ ಅನ್ನೋದು ಸೂಪರ್ಲೇಟಿವ್. 3ನೇ ರೂಲ್ ಕಲ್ತಿದ್ದಲ್ಲ, ಸೂಪರ್ಲೇಟಿವ್. ಸೊ ಲಾರ್ಜೆಸ್ಟ್ ನ ಹಿಂದೆ ದ ಬಂದಿದೆ. ದ ಮೆಡಿಟರೇನಿಯನ್ ಸಿ. ಓಷನ್ ಅಂದ್ರೆ ಸಾಗರ, ಸಿ ಅಂದ್ರೆ ಸಮುದ್ರ. ಸೊ ಇಲ್ಲಿ ದ ಮೆಡಿಟರೇನಿಯನ್, ಸೊ ಸಮುದ್ರದ ಹೆಸರು, ಅದರ ಹಿಂದೆ ಏನ್ ಬಂದಿದೆ? ದ. ದ ಮೆಡಿಟರೇನಿಯನ್ ಸಿ ಈಸ್ ನೋನ್ ಫಾರ್ ಇಟ್ಸ್ ಕ್ಲಿಯರ್ ಬ್ಲೂ ವಾಟರ್. ಮೀನಿಂಗ್ ಮೇಲೆ ಅಷ್ಟು ಫೋಕಸ್ ನಾನು ಮಾಡ್ತಾ ಇಲ್ಲ, ಆರ್ಟಿಕಲ್ ಎಲ್ಲಿ ಬಳಸಬೇಕು ಅದ್ರ ಮೇಲೆ ನಂದು ಫೋಕಸ್ ಇದೆ. ದ ಅಮೆಜಾನ್ ರಿವರ್, ನೀವು ಕೇಳಿರ್ಬೋದು, ಜಗತ್ನಲ್ಲಿ ಇರುವಂತಹ ಒಂದು ಅಮೆಜಾನ್ ರಿವರ್ ಅತ್ಯಂತ ದೊಡ್ಡದಾಗಿರುವಂತಹ ರಿವರ್ ಇದು. ಐ ಥಿಂಕ್ ಅತ್ಯಂತ ದೊಡ್ಡದಾಗಿರುವಂಥ ಜನರಲ್ ನಾಲೆಜ್ ಬಗ್ಗೆ ನಾನು ಆನ್ಸರ್ ಮಾಡೋದಿಲ್ಲ, ಬಟ್ ದ ಆರ್ಟಿಕಲ್ ಎಲ್ಲಿ ಬಳಸಬೇಕು ಅದನ್ನು ಹೇಳ್ತಾ ಇದ್ದೀನಿ. ಅಮೆಜಾನ್ ರಿವರ್ ನದಿಯ ಹೆಸರು, ಅದರ ಹಿಂದೆ ದ ಬಂದಿದೆ. ದ ಅಮೆಜಾನ್ ರಿವರ್ ಫ್ಲೋಸ್ ಥ್ರೂ ಸೆವೆರಲ್ ಕಂಟ್ರೀಸ್, ಅಂದ್ರೆ ಹಲವಾರು ದೇಶಗಳ ಮೂಲಕ ಅದು ಹರಿದು ಹೋಗುತ್ತೆ. ದ ಸಹಾರಾ, ಸಹಾರಾ ಅನ್ನೋದೇನ್ರಿ? ಒಂದು ಮರುಭೂಮಿಯ ಹೆಸರು. ಸೊ ಅದರ ಹಿಂದೆ ದ ಬರಲೇಬೇಕು. ದ ಸಹಾರಾ ಈಸ್ ದ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಇನ್ ದ ವರ್ಲ್ಡ್. ಜಗತ್ನಲ್ಲಿರುವಂತಹ ಅತಿ ದೊಡ್ಡದಾಗಿರುವಂಥದ್ದು ಮತ್ತು ತುಂಬಾ ಅಲ್ಲಿ ಬಿಸಿಲು ಇರುತ್ತೆ, ಹೀಟ್ ಇರುತ್ತೆ. ಸೊ ಅಂತಹ ಒಂದು ಮರುಭೂಮಿ ಅದು. ಸೊ ಇದು ಪಾಯಿಂಟ್ ನಿಮ್ಗೆ ಕ್ಲಿಯರ್. ಸಾಗರ, ಸಮುದ್ರ, ನದಿ ಮತ್ತು ಮರುಭೂಮಿ ಅವುಗಳ ಹೆಸರುಗಳ ಹಿಂದೆ ದ ನಾವು ಏನ್ ಮಾಡ್ಬೇಕ್ರಿ? ಬಳಸಲೇಬೇಕು. ನೆಕ್ಸ್ಟ್, ಟೈಟಲ್ ವಿತ್ ಪ್ರಾಪರ್ ನೌನ್ಸ್. ಅಂದ್ರೆ ನೀವು ಇದನ್ನ ಕೇಳಿರ್ಬೋದು. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಪ್ರಧಾನಮಂತ್ರಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಭಾರತದ ರಾಷ್ಟ್ರಪತಿ. ಪ್ರೆಸಿಡೆಂಟ್ ಆಫ್ ಇಂಗ್ಲೆಂಡ್ ಅಂದ್ರೆ ಇಂಗ್ಲೆಂಡ್ ನ ರಾಷ್ಟ್ರಪತಿ. ಸೊ ಇಂತಹ ಟೈಟಲ್, ಅದರ ಜೊತೆ ಪ್ರಾಪರ್ ನೌನ್ ಅಂದ್ರೆ ವ್ಯಕ್ತಿಗಳ ಹೆಸರು. ನನ್ನ ಹೆಸರು ಹುಸೇನ್, ಅದು ಪ್ರಾಪರ್ ನೌನ್. ನಿಮ್ಮ ಹೆಸರು ಏನಿದೆ ಅದು ಒಂದು ಪ್ರಾಪರ್ ನೌನ್. ಮನೋಜ್ ಇದ್ರೆ ಮನೋಜ್, ಸಂಜು, ಮಂಜು, ಸಂಗೀತ, ಇವೆಲ್ಲ ಪ್ರಾಪರ್ ನೌನ್ಸ್. ಬಟ್ ಪ್ರಾಪರ್ ನೌನ್ ಜೊತೆ ಒಂದು ಟೈಟಲ್ ಇದ್ದಾಗ, ಯಾವ ಟೈಟಲ್ ರೀ? ಕಿಂಗ್ ಆಫ್ ಇಂಗ್ಲೆಂಡ್, ಪ್ರೆಸಿಡೆಂಟ್ ಆಫ್ ಫ್ರಾನ್ಸ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಕ್ವೀನ್ ಆಫ್ ಸ್ಪೇನ್, ಈ ರೀತಿ ಟೈಟಲ್ ಇದ್ದಾಗ ಅಲ್ಲಿ ಏನ್ ಮಾಡಬೇಕು? ದ ಅನ್ನ ಬಳಸಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಹಿ ಈಸ್ ದ
ಕಿಂಗ್ ಆಫ್ ಇಂಗ್ಲೆಂಡ್, ಅವನು ಇಂಗ್ಲೆಂಡ್ ನ ಕಿಂಗ್. ದ ಬಂದಿದೆಯಾ? ದ ಪ್ರೆಸಿಡೆಂಟ್ ಆಫ್ ಫ್ರಾನ್ಸ್, ಫ್ರಾನ್ಸ್ ನ ಪ್ರೆಸಿಡೆಂಟ್. ಅದೇ ರೀತಿ ನಾವು ಹೇಳ್ಬಹುದು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಯಾರು? ಪ್ರೈಮ್ ಮಿನಿಸ್ಟರ್ ಮೋದಿಜಿ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದೇ ರೀತಿ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನೀವು ಹೇಳ್ಬಹುದು ಈ ರೀತಿ. ಶಿ ಮೆಟ್ ದ ಕ್ವೀನ್ ಆಫ್ ಸ್ಪೇನ್, ಕ್ವೀನ್ ಆಫ್ ಸ್ಪೇನ್, ಸ್ಪೇನ್ ನ ರಾಣಿಗೆ ಅವಳು ಮೀಟ್ ಆದಳು. ಸೊ ದ ಅನ್ನುವಂತಹ ಆರ್ಟಿಕಲ್ ಇಲ್ಲಿ ಬಂದಿದೆಯಾ? ರೈಟ್. ಸೊ ಇದು ನಾವು ಯೂಸ್ ಮಾಡ್ತೀವಿ ಈ ರೀತಿ. ಸೊ ನಾನು ನಿಮ್ಗೆ ಹೇಳ್ಕೊಟ್ಟೆ, ಎಷ್ಟು ರೂಲ್ಸ್ ಅನ್ನ ಹೇಳ್ಕೊಟ್ಟೆ? ಸೊ ಟೋಟಲ್ ಆಗಿ 6 ರೂಲ್ಸ್ ಗಳನ್ನ ಹೇಳಿಕೊಟ್ಟೆ. ದ ಎಲ್ಲೆಲ್ಲಿ ಬಳಸಬೇಕು, ಮೋಸ್ಟ್ ಆಫ್ ದ ಟೈಮ್ಸ್ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ಇನ್ನ ದ ಎಲ್ಲಿ ಬಳಸಬಾರ್ದು ಅದು ಕೂಡ ನೋಡ್ಕೊಳ್ಳೋಣ, ಇಲ್ಲ ಅಂದ್ರೆ ಮತ್ತೆ ನಾವು ಕನ್ಫ್ಯೂಸ್ ಮಾಡ್ಕೊತೀವಿ. ದ ಎಲ್ಲೆಲ್ಲಿ ಬಳಸಬಾರ್ದು ಅದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ಕ್ಲಾಸ್ ನೋಡಿ ಫುಲ್ ಡೀಟೇಲ್ಡ್ ಆಗಿರಲಿದೆ, ಅಂಡ್ ಇದು ಇಡೀ ಯೂಟ್ಯೂಬ್ ನಲ್ಲಿ ಬೆಸ್ಟ್ ಕ್ಲಾಸ್ ಆಗಿರಲಿದೆ. ಸೊ ಅಷ್ಟು ಡೀಟೇಲ್ಡ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ವಿತ್ ರಿಲೇಟೇಬಲ್ ಎಕ್ಸಾಂಪಲ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ. ಜಸ್ಟ್ ಕುತ್ಕೊಂಡು ನೋಡಿದ್ರೆ ಸಾಕು, ಮತ್ತೆ ಯಾವತ್ತೂ ಡೌಟ್ ನಿಮಗೆ ಬರೋದಿಲ್ಲ ಈ ಟಾಪಿಕ್ ನಲ್ಲಿ. ವೇರ್ ನಾಟ್ ಟು ಯೂಸ್ ದ ಆರ್ಟಿಕಲ್. ಸೊ ದ ಆರ್ಟಿಕಲ್ ಎಲ್ಲಿ ಬಳಸಬಾರದು? ಫಸ್ಟ್ ನೋಡಿ, ಡೋಂಟ್ ಯೂಸ್ ದ ಬಿಫೋರ್ ಮೋಸ್ಟ್ ಪ್ರಾಪರ್ ನೌನ್ಸ್. ಸೊ ಪ್ರಾಪರ್ ನೌನ್ಸ್ ಅಂದ್ರೆ ಈಗ ಜಸ್ಟ್ ತಾನೇ ಹೇಳಿದ್ನಲ್ಲ ನಾನು ನಿಮಗೆ, ಪ್ರಾಪರ್ ನೌನ್ಸ್ ಅಂದ್ರೆ ವ್ಯಕ್ತಿಗಳ ಹೆಸರು. ಅಂದ್ರೆ ವ್ಯಕ್ತಿಗಳ ಹೆಸರು ಆಗಿರ್ಬಹುದು, ನೇಮ್ಸ್ ಆಫ್ ಪೀಪಲ್, ಸಿಟಿಗಳ ಹೆಸರಾಗಿರ್ಬಹುದು, ಕಂಟ್ರಿ ಹೆಸರಾಗಿರ್ಬಹುದು. ಫಾರ್ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ವ್ಯಕ್ತಿಗಳ ಹೆಸರು ಜೊತೆ ಬಳಸಬಾರದು. ರೈಟ್. ನೀವು ತಗೊಳ್ಳಿ ಫಾರ್ ಎಕ್ಸಾಂಪಲ್ ಈ ರೀತಿ ದ ಹುಸೇನ್, ನನ್ನ ಹೆಸರು ಹುಸೇನ್. ಮೇ ಬಿ ದ ಹುಸೇನ್ ಅಂದ್ರೆ ತುಂಬಾ ಗ್ರೇಟ್ ಆಗಿರುವಂತಹ ವ್ಯಕ್ತಿ ಇದ್ದಾಗ ನಾವು ಅದನ್ನ ಬಳಸಬಹುದು. ರೈಟ್. ಈಗ ದ ಹುಸೇನ್ ಇದು ತಪ್ಪಾಗುತ್ತೆ, ಹೆಸರು ಜೊತೆ ಬಳಸಬಾರ್ದು, ನೆನಪಿರುತ್ತೆ ನಿಮ್ಗೆ. ಸೊ ಇದು ನೀವು ನಿಮ್ ನೇಮ್ ಜೊತೆ ಅಸೋಸಿಯೇಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸಿಟಿ, ಬ್ಯಾಂಗ್ಳೂರ್ ತಗೊಳ್ಳೋಣ, ಎಲ್ಲರಿಗೂ ಗೊತ್ತಿರುವಂತದ್ದು ಬ್ಯಾಂಗ್ಳೂರು. ಈಗ ಬ್ಯಾಂಗ್ಳೂರ್ ಜೊತೆ ನಾನು ದ ಬಳಸಿದ್ರೆ ಅದು ತಪ್ಪು. ಇನ್ನ ಕಂಟ್ರಿ ಇಂಡಿಯಾ. ಸೊ ಇಂಡಿಯಾ ಜೊತೆ ನೋಡಿ ಯಾವಾಗ್ಲೂ ನಿಮ್ಗೆ ದ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಟೈಮ್ ಬುಕ್ ಓದುವಾಗ, ನ್ಯೂಸ್ ಪೇಪರ್ ಓದುವಾಗ ಇದನ್ನ ಅಬ್ಸರ್ವ್ ಮಾಡಿ, ಅಂದಾಗ ನಿಮ್ಗೆ ಇದು ನೆನಪುಳಿಯುತ್ತೆ. ದ ಹುಸೇನ್ ಇದು ತಪ್ಪು, ಯಾಕೆ ವ್ಯಕ್ತಿಗಳ ಹೆಸರು ಜೊತೆ ದ ಬಳಸಬಾರ್ದು. ಬ್ಯಾಂಗ್ಳೂರು ತಪ್ಪು, ಯಾಕಂದ್ರೆ ಸಿಟಿ ಹೆಸರು ಜೊತೆ ದ ಬಳಸಬಾರ್ದು. ಇಂಡಿಯಾ ದೇಶದ ಹೆಸರುಗಳ ಜೊತೆ ಏನ್ ಬಳಸಬಾರ್ದು? ದ ಬಳಸಬಾರ್ದು. ರೈಟ್. ಸೊ ಪ್ರಾಪರ್ ನೌನ್ ಜೊತೆ ಏನ್ ಬಳಸಬಾರ್ದು? ಆರ್ಟಿಕಲ್ ದ ಅನ್ನೋದು ಬಳಸಬಾರ್ದು. ಶಿ ಲಿವ್ಸ್ ಇನ್ ದ ಪ್ಯಾರಿಸ್, ಅವಳು ಪ್ಯಾರಿಸ್ ನಲ್ಲಿ ಇರ್ತಾಳೆ. ಸೊ ಇದು ತಪ್ಪಾಗುತ್ತೆ. ಕರೆಕ್ಟ್ ಏನಾಗುತ್ತೆ? ಶಿ ಲಿವ್ಸ್ ಇನ್ ಪ್ಯಾರಿಸ್, ಇಲ್ಲಿ ದ ಇಲ್ಲ. ದ ಮನೋಜ್ ಈಸ್ ಅ ಟೀಚರ್, ಮನೋಜ್ ಒಬ್ಬ ಟೀಚರ್, ಬಟ್ ಇಲ್ಲಿ ದ ಬಳಸಬಾರ್ದು, ಯಾಕಂದ್ರೆ ವ್ಯಕ್ತಿ ಹೆಸರು, ಅದು ಒಂದು ಪ್ರಾಪರ್ ನೌನ್. ಸೊ ಕರೆಕ್ಟ್ ಏನಾಗುತ್ತೆ? ಮನೋಜ್ ಈಸ್ ಅ ಟೀಚರ್. ದೇ ವಿಸಿಟೆಡ್ ದ ಜಪಾನ್ ಲಾಸ್ಟ್ ಇಯರ್, ನೋಡಿ ದ ಜಪಾನ್. ಸೊ ಜಪಾನ್ ದೇಶ, ಅದರ ಹಿಂದೆ ದ ಬರಬಾರ್ದು. ಸೊ ಇದು ತಪ್ಪು. ದೇ ವಿಸಿಟೆಡ್ ಜಪಾನ್ ಲಾಸ್ಟ್ ಇಯರ್ ಅವರು ಜಪಾನ್ಗೆ ಹೋಗಿದ್ರು. ಅರ್ಥ ಆಯ್ತಾ? ಸೊ ಈ ರೀತಿ ಏನ್ ಮಾಡ್ತೀವಿ ನಾವು? ದ ಆರ್ಟಿಕಲ್ ಎಲ್ಲಿ ಬಳಸಬಾರ್ದು ಇದನ್ನ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಇದೇ ತಪ್ಪು ನಾವು ನಾಳೆ ಮಾಡ್ತೀರಾ ಬರೆಯುವಾಗ, ಮಾತಾಡುವಾಗ. ತಪ್ಪಿಂದಾನೇ ಕಾನ್ಫಿಡೆನ್ಸ್ ಕಳ್ಕೊಳ್ಳೋದು. ಈಗ ನೆಕ್ಸ್ಟ್ ಮತ್ತೆ ಎಲ್ಲಿ ಬಳಸಬಾರ್ದ್ರಿ? ಡೋಂಟ್ ಯೂಸ್ ದ ವಿತ್ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಅಂಡ್ ಲ್ಯಾಂಗ್ವೇಜಸ್. ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಯಾವ್ದಾವ್ದ್ರಿ? ಸ್ಕೂಲ್ ಕಾಲೇಜಲ್ಲಿ ಓದಿದಿರಲ್ಲ, ಕನ್ನಡ, ಸೈನ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಪೊಲಿಟಿಕಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಇದು ಅಕಾಡೆಮಿಕ್ ಸಬ್ಜೆಕ್ಟ್ಸ್. ಆ ಸಬ್ಜೆಕ್ಟ್ಸ್ ಗಳ ಜೊತೆಯಲ್ಲಿ ಯಾವಾಗಲೂ ದ ಬಳಸಬಾರ್ದು. ದೆನ್ ಲ್ಯಾಂಗ್ವೇಜಸ್ ಅಂದ್ರೆ ಕನ್ನಡ, ಇಂಗ್ಲಿಷ್, ಮರಾಠಿ, ಹಿಂದಿ, ಈ ಭಾಷೆಗಳ ಹೆಸರು ಜೊತೆ ಕೂಡ ಏನ್ ಬಳಸಬಾರ್ದು? ದ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಬಾರ್ದು. ಎಕ್ಸಾಂಪಲ್ ನೋಡಿ, ಶಿ ಈಸ್ ಸ್ಟಡಿಂಗ್ ದ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ನ ಹಿಂದೆ ದ ಇಲ್ಲಿ ಬರಬಾರ್ದು, ಯಾಕಂದ್ರೆ ಅದೊಂದು ಅಕಾಡೆಮಿಕ್ ಸಬ್ಜೆಕ್ಟ್. ಸೊ ಇದು ಕರೆಕ್ಟ್ ಆಗುತ್ತೆ. ಶಿ ಈಸ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್. ಅದೇ ರೀತಿ ದ ಬಯಾಲಜಿ, ದ ಸೈನ್ಸ್ ಅಂತ ಯಾವತ್ತೂ ಹೇಳ್ಬೇಡಿ. ಹಿ ಸ್ಪೀಕ್ಸ್ ದ ಸ್ಪ್ಯಾನಿಷ್, ಅವನು ಸ್ಪ್ಯಾನಿಷ್ ಮಾತಾಡ್ತಾನೆ. ಸ್ಪ್ಯಾನಿಷ್ ಅನ್ನೋದು ಒಂದು ಭಾಷೆ, ಇದರ ಹಿಂದೆ ದ ಬರಬಾರ್ದು. ಹಿ ಸ್ಪೀಕ್ಸ್ ಸ್ಪ್ಯಾನಿಷ್ ಅನ್ನೋದು ಕರೆಕ್ಟ್ ಆಗುತ್ತೆ. ಆರ್ಟಿಕಲ್ ಬಳಸಬಾರ್ದಲ್ಲಿ ದ. ದೇ ಆರ್ ಲರ್ನಿಂಗ್ ದ ಕೆಮಿಸ್ಟ್ರಿ, ಅವರು ಕೆಮಿಸ್ಟ್ರಿಯನ್ನ ಕಲಿತಾ ಇದ್ದಾರೆ, ಬಟ್ ಇಲ್ಲಿ ತಪ್ಪಾಗುತ್ತೆ, ದ ಬರಬಾರದು. ದೇ ಆರ್ ಲರ್ನಿಂಗ್ ಕೆಮಿಸ್ಟ್ರಿ, ಇದು ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ ಎಲ್ಲಿ ಬಳಸಬಾರ್ದು? ದ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಮತ್ತು ಭಾಷೆಗಳ ಹೆಸರು ಜೊತೆ ದ ಅನ್ನೋದು ಬಳಸಬಾರ್ದು. ನೆಕ್ಸ್ಟ್ ಕ್ಲಿಯರ್. ಇದು ಆಯ್ತು ನಮ್ಮ ಡೆಫಿನೆಟ್ ಆರ್ಟಿಕಲ್. 2 ಪಾರ್ಟ್ಸ್ ನೋಡಿದ್ವಲ್ಲ, ಡೆಫಿನೆಟ್, ಇಂಡೆಫಿನೆಟ್. ಅದರಲ್ಲಿ ಏನಾಯ್ತು? ಡೆಫಿನೆಟ್ ಆರ್ಟಿಕಲ್ ನಾವು ಈಗ ಪರ್ಫೆಕ್ಟ್ ಆಗಿ ಕಲ್ತಿದ್ದೀವಿ. ಇನ್ನ ನೆಕ್ಸ್ಟ್ ನೋಡೋಣ ಇನ್ಡೆಫಿನೆಟ್ ಆರ್ಟಿಕಲ್ ಅನ್ನ ಎಲ್ಲಿ ಬಳಸಬೇಕು. ಇನ್ಡೆಫಿನೆಟ್ ಅಂದ್ರೆ ಏನ್ ಗೊತ್ತಾ? ನಿರ್ದಿಷ್ಟವಾಗಿರೋದು ಅಲ್ಲ. ಡೆಫಿನೆಟ್ ಅಂದ್ರೆ ಇದೇ ವಸ್ತು, ಇದೇ ವ್ಯಕ್ತಿ, ಇದೇ ಸ್ಥಳ ಅಂತ ಅರ್ಥ. ಇನ್ಡೆಫಿನೆಟ್ ಅಂದ್ರೆ ಯಾವುದೋ ಒಂದು ಅಂತ ಅರ್ಥ. ಸೊ ಅದಕ್ಕೆ ನಾವಿಲ್ಲಿ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ಎಷ್ಟು ಬರ್ತವೆ? ಎ ಮತ್ತು ಆನ್ ಅನ್ನುವಂಥದ್ದು 2 ಆರ್ಟಿಕಲ್ಸ್, ಎ ಮತ್ತು ಆನ್ ಅನ್ನುವಂಥ 2 ಆರ್ಟಿಕಲ್ಸ್ಗಳು. ಎ ಆನ್ ದ
ಸೊ ಇಲ್ಲಿದೆ ಡೆಫಿನೆಟ್ ಆರ್ಟಿಕಲ್ ಅಂಡ್ ಇಲ್ಲಿದೆ indefinite ಆರ್ಟಿಕಲ್, ರೈಟ್. ಸೊ ಡೆಫಿನೆಟ್ ನಾವು ದ ಕಲ್ತಿದೀವಿ, ಇದ್ರ ಬಗ್ಗೆ ಏನ್ ಟೆನ್ಷನ್ ಬೇಡ. indefinite ಆರ್ಟಿಕಲ್ಸ್ ಎ ಮತ್ತು ಆನ್ ಮೇಲೆ ಈಗ ನಾವು ಫೋಕಸ್ ಮಾಡೋಣ. ಸೊ ಎ ಮತ್ತು ಆನ್ ಯಾವಾಗ ಬಳಸ್ತೇವೆ ಅಂದ್ರೆ ಯಾವುದೋ ಒಂದು ಸೇಬು ಹಣ್ಣು, ಯಾವುದೋ ಒಂದು ಬುಕ್ಕು, ಈ ರೀತಿ ಯಾವುದೋ ಒಂದು ವಸ್ತುವಿನ ಬಗ್ಗೆ ಮಾತಾಡುವಾಗ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಇದೇ ವಸ್ತು, ಇದೇ ವ್ಯಕ್ತಿ, ಇದೇ ಬುಕ್, ಇದೇ ಸೇಬು ಹಣ್ಣು, ಇದೇ ಪೆನ್ ಅಂತಲ್ಲ, ಯಾವುದೋ ಒಂದು ಅಂತ ಹೇಳುವಾಗ ನಾವ್ ಇದನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ನೋಡಿ, ಐ ಸಾ ಅ ಮೂವಿ ಲಾಸ್ಟ್ ನೈಟ್, ನೋಡಿ ಅಂತ ಇದೆ. ಸೊ ಇಲ್ಲಿ ಇದರ ಎರಡು ಒಂದ್ ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಎ ಮತ್ತು ಆನ್ ಅಂದ್ರೆ ಏನ್ ಗೊತ್ತಾ, ಇದರ ಅರ್ಥ ಒಂದು ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಎ ಮತ್ತು ಆನ್ ಏನ್ ಮೀನಿಂಗ್ ಕೊಡುತ್ತೆ, ಒಂದು ಅಂತ ಅರ್ಥ. ನಾವ್ ಇದನ್ನ ಯಾವಾಗ ಬಳಸ್ತೀವಿ, ಒಂದು ಪುಸ್ತಕ, ಅ ಬುಕ್, ಒಂದು ಪೆನ್, ಅ ಪೆನ್. ಅದೇ ರೀತಿ ಒಂದು ಆಪಲ್, ಆನ್ ಆಪಲ್. ಎ ಆನ್ ಎಲ್ಲಿ ಬರಬೇಕು ಅದು ಮುಂದೆ ಕಲಿಸ್ತೀನಿ, ಬಟ್ ಎ ಮತ್ತು ಆನ್ ಅರ್ಥ ಏನು, ಒಂದು ಅಂತ ಅರ್ಥ ಅದು ಕೊಡುತ್ತೆ. ಸೊ ಇಲ್ಲಿ ನೋಡಿ, ಐ ಸಾ ಅ ಮೂವಿ ಲಾಸ್ಟ್ ನೈಟ್, ನಿನ್ನೆ ರಾತ್ರಿ ನಾನು ಒಂದು ಮೂವಿ ನೋಡಿದೆ. ಯಾವುದೋ ಒಂದು ಮೂವಿ ನೋಡಿದೆ ನಾನು, ಬಟ್ ಮೂವಿ ನೋಡಿದೆ. ಸೊ ಐ ಸಾ ಅ ಮೂವಿ ಲಾಸ್ಟ್ ನೈಟ್. ಅ ಮೂವಿ ಅಂದ್ರೆ ಒಂದು ಮೂವಿ. ಶಿ ವಾಂಟ್ಸ್ ಟು ಬೈ ಅ ಕಾರ್, ಅವಳಿಗೆ ಒಂದು ಕಾರ್ ತಗೋಬೇಕಂತ ಆಸೆ ಇದೆ. ಯಾವುದೋ ಒಂದು ನಿರ್ದಿಷ್ಟವಾದ ಕಾರ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಜಸ್ಟ್ ಯಾವುದೋ ಒಂದು ಕಾರ್ ತಗೋಬೇಕಂತ ಅವಳಿಗೆ ಆಸೆ ಇದೆ, ಅ ಕಾರ್. ಹಿ ಏಟ್ ಆನ್ ಆಪಲ್, ಸೊ ಅವನು ಒಂದು ಆಪಲ್ ತಿಂದ. ಯಾವುದೋ ಒಂದು ಆಪಲ್ ತಿಂದ ಅವನು. ಬಟ್ ಅದೇ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ನಿಮ್ಗೆ ನೆನಪಿದೆಯಾ? ಸೊ ಇಲ್ಲಿ ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟಿದ್ನಲ್ಲ, ಸೊ ನಾನು ಹೇಳ್ಬೇಕು ಅವನು ಆ ಆಪಲ್ ತಿಂದ ಅಂದ್ರೆ ಯಾವುದೋ ಒಂದು ಆಪಲ್ ಇರ್ತಾ ಇಲ್ಲ, ನಾನು ಇಲ್ಲಿ ಕೆಳಗಿಟ್ಟಿದ್ನಲ್ಲ ಅದೇ ಆಪಲ್ ಅವನು ತಿಂದಿದ್ದಾನೆ ಅಂದ್ರೆ ಅವಾಗ ಯಾವ ರೀತಿ ಬರೀತೀರಾ ಅದನ್ನ, ಹಿ ಏಟ್ ದ ಆಪಲ್. ಸೊ ದ ಆಪಲ್ ಅಂದ್ರೆ ಅವ್ನು ಯಾವುದೋ ಒಂದು ಸೇಬು ಹಣ್ಣು ತಿಂದ ಅಂತ ಅಲ್ಲ, ನಾನು ಅಲ್ಲಿ ಇಟ್ಟಿದ್ನಲ್ಲ ಅದೇ ಸೇಬು ಹಣ್ಣು, ಇಲ್ಲಿಂದ ತೆಗೆದು ಇಲ್ಲಿ ಕೆಳಗೆ ಇಟ್ಟಿದ್ನಲ್ಲ ಇದೇ ಸೇಬು ಹಣ್ಣು ಅವನು ತಿಂದಿದ್ದಾನೆ ಅಂತ ಹೇಳ್ಬೇಕಂದ್ರೆ ಹಿ ಏಟ್ ದ ಆಪಲ್. ಬಟ್ ಇಲ್ಲ, ಅವನು ಜಸ್ಟ್ ಒಂದು ಸೇಬು ಹಣ್ಣು ತಿಂದಿದ್ದಾನೆ, ಅದು ಯಾವ್ದಾದ್ರಲ್ಲಿ ಬಟ್ ಸೇಬು ಹಣ್ಣು ತಿಂದಿದ್ದಾನೆ ಅಂತ ನಾನು ಹೇಳ್ಬೇಕಂದ್ರೆ ಹಿ ಏಟ್ ಆನ್ ಆಪಲ್. ಸೊ ಕ್ಲಿಯರಾ? ಡೆಫಿನೆಟ್ ಅಂದ್ರೆ ನಿರ್ದಿಷ್ಟವಾಗಿರುವಂತ ವ್ಯಕ್ತಿ ವಸ್ತು ಬಗ್ಗೆ ಮಾತಾಡ್ತಾ ಇರುವಾಗ, ಇನ್ಡೆಫಿನೆಟ್ ಅಂದ್ರೆ ಯಾವುದೋ ಒಂದು ಮಾತಾಡ್ತಾ ಇರುವಾಗ ಎ ಮತ್ತು ಆನ್ ಬಳಸ್ತೀವಿ. ಈಗ ಆಬ್ವಿಯಸ್ಲಿ ನಿಮ್ಗೆ ಇಲ್ಲಿ ಡೌಟ್ ಬಂದೇ ಬರುತ್ತೆ, ಎ ಯಾವಾಗ ಬಳಸ್ಬೇಕ್ರಿ, ಆನ್ ಯಾವಾಗ ಬಳಸ್ಬೇಕು, ಇದಕ್ಕೇನಾದ್ರೂ ರೂಲ್ಸ್ ಇದೆಯಾ? ಎಸ್, ರೂಲ್ಸ್ ಇದೆ. ಸಿಂಪ್ಲಿಫೈ ಮಾಡೋದು, ಈಸಿ ಮಾಡೋದು ನನ್ನ ಕೆಲಸ, ಕ್ಲಾಸ್ ನೋಡ್ತಾ ಹೋಗಿ. ಸೊ ಇದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಇಂಗ್ಲಿಷ್ ನ ವಾವೆಲ್ ಮತ್ತು ಕಾನ್ಸೊನೆಂಟ್. ವಾವೆಲ್ ಮತ್ತು ಕಾನ್ಸೊನೆಂಟ್. ಸೊ ಇಂಗ್ಲಿಷ್ ನಲ್ಲಿ ಅಲ್ಫಾಬೆಟ್ ಅಂತ ಕೇಳಿದೀರಾ ನೀವು, ಅಲ್ಫಾಬೆಟ್ ಎಷ್ಟಿವೆ? ಇದಕ್ಕೆ 99% ಜನ ರಾಂಗ್ ಆನ್ಸರ್ ಮಾಡ್ತಾರೆ. ಅಲ್ಫಾಬೆಟ್ ಎಷ್ಟಿವೆ ರೀ ಅಂದ್ರೆ ಇಂಗ್ಲಿಷ್ ನಲ್ಲಿ 26 ಅಲ್ಫಾಬೆಟ್ಸ್ ಇವೆ ಅಂತ ಹೇಳ್ತಾರೆ. ಇಲ್ಲ ರೀ, ತಪ್ಪು. ಅಲ್ಫಾಬೆಟ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದೇ ಒಂದು ಅಲ್ಫಾಬೆಟ್ ಇದೆ. ಎಷ್ಟು? ಒಂದೇ ಒಂದು ಅಲ್ಫಾಬೆಟ್ ಇದೆ. ಸೊ ಈ ಅಲ್ಫಾಬೆಟ್ ನಲ್ಲಿ 26 ಲೆಟರ್ಸ್ ಗಳು ಇವೆ. ಅಲ್ಫಾಬೆಟ್ ಇರೋದು ಒಂದೇ, ಅಂದ್ರೆ ಈ ABCD ಎಲ್ಲ ಇವೆ ಅಲ್ಲ, 26 ಲೆಟರ್ಸ್ ಇವೆ. ಈ 26 ಲೆಟರ್ಸ್ ಸೇರಿಸಿ ಅದಕ್ಕೆ ನಾವು ಅಲ್ಫಾಬೆಟ್ ಅಂತ ಕರಿತೀವಿ. ಆ ಅಲ್ಫಾಬೆಟ್ ನಲ್ಲಿ 26 ಲೆಟರ್ಸ್ ಗಳು, ಅಕ್ಷರಗಳು ಇವೆ. ಅಂಡ್ ಅದರಲ್ಲಿ 5 ವಾವೆಲ್ಸ್ ಇವೆ. ಎಷ್ಟು ರೀ? 5 ವಾವೆಲ್ಸ್ ಅಂದ್ರೆ ಸ್ವರಗಳು ಅಂತ ಹೇಳ್ತೀವಿ. ಇಲ್ಲಿ ಕಾನ್ಸೊನೆಂಟ್ಸ್ ಬಂದ್ರೆ 21 ಇವೆ. ಎಷ್ಟಿವೆ? 21. ಕಾನ್ಸೊನೆಂಟ್ಸ್ ಅಂದ್ರೆ ವ್ಯಂಜನಗಳು ಅಂತ ಅರ್ಥ, ವಾವೆಲ್ಸ್ ಅಂದ್ರೆ ಸ್ವರಗಳು ಅಂತ ಅರ್ಥ. 21 ಕಾನ್ಸೊನೆಂಟ್ಸ್ ಇವೆ ಅಂಡ್ ದೆನ್ 5 ಸ್ವರಗಳು ಇವೆ. AEIOU, ರೈಟ್? ಇದು ನಿಮಗೆ ಸ್ಕೂಲ್ ಕಾಲೇಜ್ನಲ್ಲಿ ಎಲ್ಲರೂ ಕಲಿಸಿದ್ದಾರೆ ಅಂಡ್ ಇದನ್ನ ಕಲಿಸಿನೇ ನಿಮ್ಗೆ ಅವರು ತಪ್ಪು ಮಾಡ್ಲಿಕ್ಕೆ ರೆಡಿ ಮಾಡಿ ಕಳಿಸಿರ್ತಾರೆ. ತುಂಬಾ ಜನ ಇಲ್ಲಿ ತಪ್ಪು ಮಾಡ್ತಾರೆ ಎ ಮತ್ತು ಆನ್ ಬಳಸುವಾಗ. ಈಗ ಏನ್ ಕಲಿಸಿರ್ತಾರೆ ನಿಮ್ಗೆ, AEIOU, ಈ 5ರಲ್ಲಿ ಒಂದು ವಾವೆಲ್ ಇತ್ತಂದ್ರೆ ಅಲ್ಲಿ ಆನ್ ಬಳಸಿ. ಏನ್ ಹೇಳ್ತಾರೆ? AEIO, ಈ ವಾವೆಲ್ಸ್, ಈ 5ರಲ್ಲಿ ಯಾವ್ದಾದ್ರು ಒಂದು ನೌನ್ ನ ಸ್ಟಾರ್ಟಿಂಗ್ ನಲ್ಲಿ ಮೊದಲನೇ ಅಕ್ಷರ ಇದು ಇದ್ರೆ ಅಲ್ಲಿ ಆನ್ ಬಳಸಿ. ಅಂಡ್ ಕಾನ್ಸೊನೆಂಟ್ ಇದ್ರೆ ಅಲ್ಲಿ ಎ ಬಳಸಿ. ವ್ಯಂಜನ ಇದ್ರೆ ಅಲ್ಲಿ ಎ ಬಳಸಿ. ಸೊ ಇದು ಕರೆಕ್ಟ್ ಇದೆ. ವ್ಯಂಜನ ಇದ್ರೆ ಇದು ಕರೆಕ್ಟ್ ಇಲ್ಲ, ಇದು ಕರೆಕ್ಟ್ ಇಲ್ಲ. ಹೇಳ್ತೀನಿ ಯಾಕೆ ಅಂತ ಹೇಳಿ. ವ್ಯಂಜನ ಇದ್ರೆ ಎ ಬಳಸಿ ಅಂಡ್ ವಾವೆಲ್ ಇದ್ರೆ ಆನ್ ಬಳಸಿ ಅಂತ ಹೇಳಿರ್ತಾರೆ. ಬಟ್ ಇದು ತಪ್ಪು. ಇಲ್ಲಿ ಜಸ್ಟ್ ನಾವು AEIO ಇದೆ ಅಂತ ಹೇಳಿ ಆನ್ ಹಾಕಬಾರ್ದು. ಒಂದು ಕಾನ್ಸೊನೆಂಟ್ ಇದೆ ಅಂದ್ರೆ BCDFZ ವರೆಗೆ ಇದರಲ್ಲಿ ಯಾವ್ದಾದ್ರು ಒಂದು ಲೆಟರ್ ಇದೆ ಅಂತ ಹೇಳಿ ಎ ಕೂಡ ಹಾಕಬಾರ್ದು. ಸೊ ಇಲ್ಲಿ ಲೆಟರ್ದು ನೋಡಬಾರ್ದು, ಬದಲಾಗಿ ನಾವು ನೋಡ್ಬೇಕಾಗುತ್ತೆ ಇಲ್ಲಿ ವಾವೆಲ್ ನ ಸೌಂಡ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ನೋಡ್ಕೊಳ್ಳಿ. ಅಲ್ಲಿ ವಾವೆಲ್ ಸೌಂಡ್ ಬರ್ತಾ ಇದೆಯಾ ಅದನ್ನ ನೋಡ್ಬೇಕು. ವಾವೆಲ್ ಸೌಂಡ್ ಬರ್ತಾ ಇದೆಯಾ ಅದನ್ನ ನೋಡ್ಬೇಕು. ಯಾಕಂದ್ರೆ ಇಲ್ಲಿರೋದು ಕೇವಲ 5 ಅಕ್ಷರಗಳು, 5 ವಾವೆಲ್ಸ್ಗಳು. ಬಟ್ ಈ 5 ವಾವೆಲ್ಸ್ಗಳು ಟೋಟಲ್ ಆಗಿ 24ರಿಂದ 25 ಸೌಂಡ್ ಗಳನ್ನ ಕ್ರಿಯೇಟ್ ಮಾಡ್ತವೆ. ನಿಮ್ಮ ಕನ್ನಡದಲ್ಲಿ ನೋಡಿ ನೀವು ಎಷ್ಟು ಸ್ವರಗಳು ಇವೆ? 13 ಸ್ವರಗಳು ಇವೆ. ಅ, ಆ, ಇ, ಈ, ಉ, ಎ, ಐ, ಓ, ಔ ಅಂತ ಹೇಳಿ, ಹೌದಾ? ಬಟ್ ಇಂಗ್ಲಿಷ್ ನಲ್ಲಿ ಈ 5 ಲೆಟರ್ಗಳು
24ರಿಂದ 25 ಬೇರೆ ಬೇರೆ ಸೌಂಡ್ಗಳು ಕ್ರಿಯೇಟ್ ಮಾಡ್ತವೆ, ಸ್ವರಗಳ ಸೌಂಡ್ಗಳು. ಅದರಲ್ಲಿ ಯಾವುದೇ ಒಂದು ಸೌಂಡ್ ಬಂದರೂ ಕೂಡ ಅಲ್ಲಿ ಆನ್ ಬಳಸಬೇಕಾಗುತ್ತೆ. ಅದೇ ರೀತಿ ಜಸ್ಟ್ ಇಲ್ಲಿ ವ್ಯಂಜನ ಇದೆ ಅಂತ ಹೇಳಿ ಎ ಹಾಕ್ಬಿಡೋದಲ್ಲ, ಕಣ್ಣು ಮುಚ್ಚಿಕೊಂಡು ಸೌಂಡ್ ಬರಬೇಕು, ವ್ಯಂಜನದ ಸೌಂಡ್ ಬರಬೇಕು. ಫಾರ್ ಎಕ್ಸಾಂಪಲ್ ಬಿ ಇದೆ ಅಂದ್ರೆ ಬ ಸೌಂಡ್ ಬರಬೇಕು, ಬಾ ಸೌಂಡ್ ಬರಬೇಕು ಅಂದಾಗ ಅಷ್ಟೇ. ಅಲ್ಲಿ ಸಿ ಇದೆ ಸ ಸೌಂಡ್ ಅಥವಾ ಖ ಸೌಂಡ್ ಬರಬೇಕು, ಪಿ ಇದ್ರೆ ಫ ಸೌಂಡ್ ಬರಬೇಕು. ಬಟ್ ಅಲ್ಲಿ ವಾವೆಲ್ ನ ಸೌಂಡ್ ಬರ್ತಾ ಇದ್ರೆ ಮತ್ತೆ ಆನ್ ಬಳಸಬೇಕಾಗುತ್ತೆ. ಇದಕ್ಕೆ ಎಕ್ಸಾಂಪಲ್ ನಾನು ನಿಮೀಗ ತೋರಿಸ್ತಾ ಹೋಗ್ತೀನಿ ಮುಂದೆ. ಬನ್ನಿ ವಿತ್ ಎಕ್ಸಾಂಪಲ್ಸ್ ನಾವೀಗ ಇದನ್ನ ನೋಡ್ತಾ ಹೋಗೋಣ. ಯೂಸ್ ಅ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ನೋಡಿ ನಾನು ಏನ್ ಮಾಡಿದೀನಿ, ಕಾನ್ಸೋನೆಂಟ್ ಸೌಂಡ್ ಇರ್ಬೇಕ್ರಿ. ಕಾನ್ಸೋನೆಂಟ್ ಅಂದ್ರೆ ಏನು? ಕಾನ್ಸೋನೆಂಟ್ ಅಂದ್ರೆ ವ್ಯಂಜನಗಳು. ಅ ಬುಕ್. ಸೊ ಇಲ್ಲಿ ನೋಡಿ ಇದು ನೌನ್. ಸೊ ಇಲ್ಲಿ ಬಿ ಇದೆ, ಜಸ್ಟ್ ಬಿ ಅಷ್ಟೇ ನೋಡಬಾರ್ದು. ಸೌಂಡ್ ಏನ್ ಬರ್ತಾ ಇದೆ ಓದುವಾಗ ಬ ಸೌಂಡ್ ಬರ್ತಾ ಇದೆ. ಬುಕ್ ಬ ಸೌಂಡ್ ಬರ್ತಾ ಇದೆ, ಸೊ ಅಂದ್ರೆ ಎ ಬಳಸಬಹುದು. ಬ ಅನ್ನೋದೇನು ಒಂದು ವ್ಯಂಜನ. ಕಾರ್ ಇದೆ, ಸೊ ಸಿ ಇದೆ, ಸೌಂಡ್ ಏನ್ ಬರ್ತಾ ಇದೆ ಖ ಬರ್ತಾ ಇದೆ, ಸೊ ಅಂದ್ರೆ ಇಲ್ಲಿ ಕೂಡ ಎ ಬಳಸಬಹುದು. ಅ ಕಾರ್, ಅ ಬುಕ್. ಅ ಯೂನಿವರ್ಸಿಟಿ. ಅಂಡ್ ಇಲ್ಲಿ ನಿಮಗೆ ಸ್ಕೂಲ್ ನಲ್ಲಿ ಕಾಲೇಜಲ್ಲಿ ಕಲಿಸಿರುವಂತಹ ಆ ಒಂದು ಎಕ್ಸ್ಪ್ಲನೇಷನ್ ರೀಸನ್ ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ನೀವಿದ್ರೆ ಏನ್ ಮಾಡ್ತೀರಾ, ಸರ್ ಇದು ವಾವೆಲ್ ರೀ, ಎ ಎ ಐ ಓ ಯು ಇತ್ತಲ್ಲ, ಯು ಇದೆ ವಾವೆಲ್ ಅಂತ ಹೇಳಿ ಆನ್ ಆಗ್ತೀರಾ. ಬಟ್ ತಪ್ಪು. ಇಲ್ಲಿ ನಾನೇನ್ ಹೇಳಿದೆ, ಸೌಂಡ್ ಏನ್ ಬರ್ತಾ ಇದೆ, ಸೌಂಡ್ ಇಲ್ಲಿ ಬರ್ತಾ ಇದೆ ಯು ಸೌಂಡ್ ಬರ್ತಾ ಇದೆ, ಯ ಸೌಂಡ್ ಯು ಬರ್ತಾ ಇದೆ. ಸೊ ಯು ಬರ್ತಾ ಇದೆ ಅಂದ್ರೆ ಅದು ಒಂದು ವ್ಯಂಜನ. ಸೊ ಅಲ್ಲಿ ನಾವು ಅ ಬಳಸಬೇಕು. ಅ ಯೂನಿವರ್ಸಿಟಿ. ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ಜಸ್ಟ್ ನಾವು ವಾವೆಲ್ ನೋಡಿ ಆನ್ ಹಾಕಬಾರ್ದು. ಸೌಂಡ್ ಏನ್ ಬರ್ತಾ ಇದೆ, ವ್ಯಂಜನದ ಕಾನ್ಸೋನೆಂಟ್ ನ ಸೌಂಡ್ ಬಂದ್ರೆ ಅ, ವಾವೆಲ್ ನ ಸೌಂಡ್ ಬಂದ್ರೆ ಆನ್. ದೆನ್ ನೆಕ್ಸ್ಟ್, ಹಿ ಬಾಟ್ ಅ ಕಾರ್. ಸೊ ಅವನೊಂದು ಕಾರ್ ತೆಗೆದುಕೊಂಡ. ಸೊ ಇಲ್ಲಿ ಖ ಸೌಂಡ್ ಇದೆ, ಸೊ ಹಾಗಾಗಿ ಅ ಇದೆ, ಕರೆಕ್ಟ್ ಇದೆ. ವಿ ಸಾ ಅ ಡಾಗ್. ಸೊ ನಾವು ಒಂದು ನಾಯಿ ನೋಡಿದ್ವಿ, ಸೊ ಡ ಸೌಂಡ್ ಬರ್ತಾ ಇದೆ. ಸೊ ಇಲ್ಲಿ ಅ ಡಾಗ್ ಅಂದ್ರೆ ಒಂದು ನಾಯಿ. ಸೊ ನಾನು ಹೇಳ್ತೀನಿ ಅ ಮತ್ತು ಆನ್ ಅಂದ್ರೆ ಏನು, ಒಂದು ಅಂತ ಅರ್ಥ. ಹಿ ಈಸ್ ವೇರಿಂಗ್ ಅ ಯೂನಿಫಾರ್ಮ್. ಸೊ ಇಲ್ಲಿ ಮತ್ತೆ ಬನ್ನಿ ಯು ಇದೆ. ಸೊ ನೀವೇನ್ ಮಾಡ್ತಿದ್ರಿ, ಎ ಇ ಐ ಓ ಯು ಇದ್ದಲ್ಲಿ, ಎ ಇ ಐ ಓ ಯು ಇದ್ರೆ ಆನ್ ಹಾಕ್ಬಿಡ್ಬೇಕು ಅನ್ನುವಂತಹ ನಿಮ್ಮ ರೂಲ್ ಇದೆಯಲ್ಲ, ಅದು ತಪ್ಪಾಗ್ಬಿಡುತ್ತೆ. ಇಲ್ಲಿ ತಪ್ಪಾಗ್ಬಿಡುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ತೀರಾ, ಯು ಇದೆ ಸರ್, ಆನ್ ಹಾಕ್ತೀನಿ. ಹಿ ಇಸ್ ವೇರಿಂಗ್ ಆನ್ ಯೂನಿಫಾರ್ಮ್. ತಪ್ಪು. ಇಲ್ಲಿ ಸೌಂಡ್ ಏನ್ ಬರ್ತಾ ಇದೆ ನೋಡಿ, ಯು ವ್ಯಂಜನದ ಸೌಂಡ್ ಬರ್ತಾ ಇದೆ, ಯೂನಿಫಾರ್ಮ್. ಸೊ ಇಲ್ಲಿ ಅ ಹಾಕ್ಬೇಕು. ಐ ವಾಚ್ಡ್ ಅ ಯುರೋಪಿಯನ್ ಮೂವಿ. ಸೊ ಇಲ್ಲಿ ಇ ಇದೆ. ಸೊ ನೀವು ಇದು ಫಾಲೋ ಮಾಡಿದ್ರೆ ಇ ಇದೆ ರೀ, ಆನ್ ಹಾಕ್ಬಿಡೋದು ಕಣ್ ಮುಚ್ಚಿ. ಎಷ್ಟೋ ಗ್ರಾಮರ್ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳ್ತಾರೆ ಇದನ್ನ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಐ ವಾಚ್ಡ್, ಇಲ್ಲಿ ನೋಡಿ ಯುರೋಪಿಯನ್ ಸೌಂಡ್ ಏನ್ ಬರ್ತಾ ಇದೆ, ಯು ಸೌಂಡ್ ಬರ್ತಾ ಇದೆ, ಯುರೋಪಿಯನ್. ಸೊ ಅ ಬಳಸಬೇಕು. ಹಿ ಗೇವ್ ಮೀ ಅ ಯೂಸ್ಫುಲ್ ಅಡ್ವೈಸ್. ಯು ಇದೆ ರೀ, ಯು ಇದೆ ಅಂತ ಹೇಳಿ ಆನ್ ಹಾಕ್ಬಾರ್ದು. ಸೌಂಡ್ ಏನ್ ಬರ್ತಾ ಇದೆ ಇಲ್ಲಿ, ಯೂಸ್ಫುಲ್, ಯು ಸೌಂಡ್ ಬರ್ತಾ ಇದೆ. ಸೊ ಅಂದ್ರೆ ಇದು ವ್ಯಂಜನದ ಸೌಂಡ್, ಕಾನ್ಸೋನೆಂಟ್ ಸೌಂಡ್ ಏನ್ ಹಾಕ್ಬೇಕು, ಅ ಹಾಕ್ಬೇಕು. ಅಂಡ್ ನಾ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಹೇಳ್ತೀನಿ. ಇದು ನಮ್ಮ ಹುಡುಗರಿಗೆ ಓದಿ ಓದಿ ಒಂದು ಇದು ಇರುತ್ತೆ, ಎ ಬಿ ಸಿ ಡಿ, ಎ ಅಂತ ಹೇಳ್ತಾರೆ. ಎ ಬುಕ್ ಅಲ್ಲ ಇದು. ಎ ಬಿ ಸಿ ಡಿ ಓದುವಾಗ ಎ, ಬಟ್ ಒಂದು ವಾಕ್ಯದಲ್ಲಿ ಓದುವಾಗ ಹೇಳುವಾಗ ಅ. ನಮ್ಮ ಕನ್ನಡದ ಅ ಇದೆಯಲ್ಲ, ಎಷ್ಟೋ ಜನರಿಗೆ ನಾನು ಪರ್ಸನಲ್ ಕ್ಲಾಸಸ್ ಅಲ್ಲಿ ಟ್ರೈನ್ ಮಾಡ್ತಾ ಇರ್ತೀನಿ. ತಲಿ ತಿನ್ಬೇಕಾಗುತ್ತೆ ಅವ್ರದ್ದು. ಎ ಹೇಳಿ ರೂಢ ಆಗಿರುತ್ತೆ. ಎ ಬುಕ್, ಎ ಕಾರ್, ಎ ಪೆನ್, ಎ ಮೂವಿ ಚಾಲು ಮಾಡ್ಬಿಡ್ತಾರೆ. ಸೊ ಅವ್ರು ಕಾನ್ಶಿಯಸ್ ಆಗಿ ಟ್ರೈನಿಂಗ್ ಮಾಡಿ ಅ ಅಂತ ಹೇಳುವಂತ ಒಂದು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ನೀವು ಆ ತಪ್ಪು ಮಾಡ್ತಾ ಇದ್ರೆ ಪ್ರಾಕ್ಟೀಸ್ ಮಾಡಿ, ಒಂದು 10 ಸಲ ಹೇಳ್ಬಿಡಿ. ಅ ಬುಕ್, ಅ ಕಾರ್, ಅ ಪೆನ್, ಅ ಡಾಗ್, ಅ ಮೂವಿ, ಅ ವಾಚ್, ಈ ರೀತಿ. ಸೊ ಇದನ್ನ ಅ ಅಂತ ಉಚ್ಚಾರ ಮಾಡಬೇಕು. ಸೊ ಇದು ಕ್ಲಿಯರ್ ಆಯ್ತಾ? ಅ ಎಲ್ಲಿ ಬಳಸಬೇಕು ನಿಮ್ಗೆ ಗೊತ್ತಾಯ್ತು. ದೆನ್ ನೆಕ್ಸ್ಟ್ ಬರುತ್ತೆ ಆನ್ ಎಲ್ಲಿ ಬಳಸಬೇಕ್ರಿ. ಸೊ ಆನ್ ನಾವು ಬಳಸ್ತೀವಿ ಬಿಫೋರ್ ದ ವರ್ಡ್ಸ್ ದಟ್ ಬಿಗಿನ್ ವಿತ್ ಅ ವಾವೆಲ್ ಸೌಂಡ್. ವಾವೆಲ್ ಅಷ್ಟೇ ಅಲ್ಲ, ವಾವೆಲ್ ನ ಸೌಂಡ್, ಸ್ವರದ ಸೌಂಡ್ ಬರಬೇಕು. ಎಕ್ಸಾಂಪಲ್ ನೋಡಿ, ಆನ್ ಆಪಲ್. ಸೊ ಆಪಲ್, ಇಲ್ಲಿ ಸೌಂಡ್ ಏನ್ ಬರ್ತಾ ಇದೆ, ಎ. ಆಪಲ್ ಸೌಂಡ್ ಎ ಬರ್ತಾ ಇದೆ. ಸೊ ಎ ಅನ್ನೋದೇನು ಸ್ವರ. ಈಗ ಸ್ವರಗಳನ್ನ ಯಾವ ರೀತಿ ಕಂಡು ಹಿಡಿಯೋದ್ರಿ, ಸೌಂಡ್ ಯಾವ ರೀತಿ ಅಂದ್ರೆ ನಮ್ಮ ಕನ್ನಡದ ಅ ಆ ಇ ಈ ಇದೆಯಲ್ಲ, ಅದನ್ನ ನೆನಪಿಟ್ಕೊಂಡ್ಬಿಡಿ ನೀವು. ಅ ಆ ಇ ಈ ಉ ಉ ಎ ಐ ಐ ಆದ ನಂತರ ಏನ್ ಬರುತ್ತೆ, ಓ, ದೆನ್ ಓ, ರೈಟ್, ಅಂಡ್ ದೆನ್ ಅವು ಕೂಡ. ಸೊ ಈ ಸೌಂಡ್ಗಳು ಬರ್ತಾ ಇದ್ರೆ ರೈಟ್, ಈ ಕನ್ನಡದ ಸ್ವರಗಳ ಸೌಂಡ್ ಬರ್ತಾ ಇದ್ರೆ ಅಲ್ಲಿ ಆನ್ ಬಳಸಿ. ಸೊ ಇಲ್ಲಿ ಎ ಬರ್ತಾ ಇದೆಯಾ, ಆಪಲ್, ಆನ್ ಆಪಲ್. ಸೊ ಆನ್ ಅವರ್. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇದು. ಆನ್ ಅವರ್, ಎಚ್ ಸೈಲೆಂಟ್ ಆಗ್ತಾ ಇದೆ, ಇಲ್ಲಿ ಅ ಸೌಂಡ್ ಬರ್ತಾ ಇದೆ. ಆನ್ ಅವರ್, ಅ ಬರ್ತಾ ಇಲ್ಲ, ಆ ಸೌಂಡ್ ಬರ್ತಾ ಇದೆ. ಆ ಅನ್ನೋದು ಒಂದು ಸ್ವರ, ಸೊ ಹಾಗಾಗಿ ಆನ್ ಬಳಸಬೇಕು. ಆನ್ ಅವರ್.
ಸೊ ಜಸ್ಟ್ ಎಚ್ ಇದೆ ಅಂತ ಎಚ್ ಅನ್ನೋದು ಒಂದು ಕಾನ್ಸೋನೆಂಟ್ ವ್ಯಂಜನ ಅಂತ ಹೇಳಿ ಹಾಕೋ ಹಾಗಿಲ್ಲ, ಸೌಂಡ್ ಮೇಲೆ ಅಬ್ಸರ್ವ್ ಮಾಡ್ಬೇಕು ಯಾವಾಗ್ಲೂ. ಶಿ ಈಸ್ ಈಟಿಂಗ್ ಆನ್ ಎಗ್. ಸೊ ಇಲ್ಲಿ ಎಗ್ ಎ ಸೌಂಡ್ ಬರ್ತಾ ಇದೆ, ರೈಟ್, ಎಗ್ ಮೊಬೈಲ್. ಡಿ ಕೆ ಶಿವಕುಮಾರ್ ಈಸ್ ಆನ್ MLA. ಸೊ ಇಲ್ಲಿ ನೋಡಿ, ಸೊ ತುಂಬಾ ಜನ ಎಂ ಇದೆ ರೀ, ಇದು ಒಂದು ವ್ಯಂಜನ, ಇದು ಒಂದು ಕಾನ್ಸೋನೆಂಟ್, ಎ ಹಾಕ್ಬೇಕು ಅಂತ ಎ ಹಾಕ್ತಾರೆ, ಬಟ್ ಇಲ್ಲಿ ಸೌಂಡ್ ಏನ್ ಬರ್ತಾ ಇದೆ, ಇ ಈಸ್ ಆನ್ MLA. ನೋಡಿ ಎ ಸೌಂಡ್ ಬರ್ತಾ ಇದೆ, ಎಂ ನಲ್ಲಿ ಎ ಸೌಂಡ್ ಬರ್ತಾ ಇದೆ, ರೈಟ್. ಸೊ ಎ ಸೌಂಡ್ ಬರ್ತಾ ಇದೆ ಅದರಲ್ಲಿ ಆನ್ ಹಾಕ್ಬೇಕು. ಡಿ ಕೆ ಶಿವಕುಮಾರ್ ಈಸ್ ಆನ್ MLA. he has an umbrella. ಸೊ ನೋಡಿ ಯು ಇದೆ, ಆ ಸೌಂಡ್ ಬರ್ತಾ ಇದೆ, ಸೌಂಡ್ ಮೇಲೆ ಫೋಕಸ್ ಮಾಡಿ. ಕೆಲವು ಬಾರಿ ಯು ಇದ್ದಾಗ ಯು ಸೌಂಡ್ ಬರುತ್ತೆ, ಬಟ್ ಇಲ್ಲಿ ಸೌಂಡ್ ಬರ್ತಾ ಇದೆ, ಅನ್ನೋದು ಒಂದು ವಾವೆಲ್. he has an umbrella ಅಂದ್ರೆ ಒಂದು ಅಂಬ್ರೆಲಾ ಅಂತ ಅರ್ಥ. we saw an elephant. ಸೊ ಇಲ್ಲಿ ಎಲಿಫೆಂಟ್ ಎ ಸೌಂಡ್ ಬರ್ತಾ ಇದೆ, ಸೊ ಹಾಗಾದ್ರೆ ಇದು ಒಂದು ವಾವೆಲ್. ಸೊ ನಾವಿಲ್ಲಿ ಆನ್ ಅನ್ನ ಬಳಸಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಎ ಅಲ್ಲಿ ಬಳಸಬೇಕು, ಆನ್ ಅಲ್ಲಿ ಬಳಸಬೇಕು, ಸೌಂಡ್ ಮೇಲೆ ಫೋಕಸ್ ಮಾಡಿ. ಮುಂದೆ ಟೆಸ್ಟ್ ಇದೆ, ಇದರ ಮೇಲೆ 10 ಕ್ವಶನ್ಸ್ ನಿಮಗೆ ಈಗ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಈಗ ಇಲ್ಲಿ ಕ್ವಿಕ್ ಆಗಿ ನಾನು ಒಂದ್ಸಲ ರಿವಿಷನ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಏನದು, ನಿಮಗೆ ನಾನು ಸಿಂಗ್ಯುಲರ್ ಪ್ಲೂರಲ್ ನೌನ್ಸ್, ಕೌಂಟೇಬಲ್ ಅನ್ಕೌಂಟೇಬಲ್ ನೌನ್ಸ್ ನ ಕಾನ್ಸೆಪ್ಟ್ ಕಲಿಸಿದೆ. ಸೊ ಈಗ ಎ ಮತ್ತು ಆನ್ ಇವೆ ಅಲ್ಲ, ಎ ಅಂಡ್ ಆನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎ ಮತ್ತು ಆನ್ ಇವೆರಡನ್ನ ನಾವು ಎಲ್ಲಿ ಬಳಸಬಹುದು, ಓನ್ಲಿ ಸಿಂಗ್ಯುಲರ್ ಜೊತೆ ಬಳಸ್ಬೇಕ್ರಿ. ಯಾಕೆ ರೀ? ಯಾಕೆ ಅಂದ್ರೆ ಎ ಅಂದ್ರೆ ಒಂದು ಅಂತ ಅರ್ಥ ಅಲ್ವಾ, ಆನ್ ಅಂದ್ರೆ ಒಂದು ಅಂತ ಅರ್ಥ. ಸೊ ಒಂದು ಅಂತ ಅಂದಾಗ ಅಲ್ಲಿ ಒಂದೇ ಪುಸ್ತಕ, ಒಂದೇ ಪೆನ್, ಒಂದೇ ವ್ಯಕ್ತಿ ಬಗ್ಗೆ ಮಾತಾಡುವಾಗ ಬಳಸಬೇಕು, ಆನ್ ಬಳಸಬೇಕು. ಬುಕ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಬುಕ್ಸ್ ಅಂದ್ರೆ ತಪ್ಪಾಗುತ್ತೆ. ಇದು ಯಾಕೆ ತಪ್ಪಾಗುತ್ತೆ ರೀ? ಯಾಕೆ ಅಂದ್ರೆ ಇಲ್ಲಿ ಅಂದ್ರೆ ಒಂದು, ಬಟ್ ಇಲ್ಲಿದೆ ಪ್ಲೂರಲ್ ನೌನ್. ಪುಸ್ತಕಗಳು, ಒಂದು ಪುಸ್ತಕಗಳು ಅಂತ ಹೇಳ್ತೇವ, ಇಲ್ಲ ಒಂದು ಪುಸ್ತಕ ಅಂತ ಹೇಳ್ತೇವೆ, ರೈಟ್. ಸೊ ಇಲ್ಲಿ ಬುಕ್ಸ್ ರಾಂಗ್ ಆಗುತ್ತೆ. ಯಾವಾಗ್ಲೂ ಸಿಂಗ್ಯುಲರ್ ಜೊತೆ ಮಾತ್ರ ಬಳಸಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದನ್ನ ಯಾವಾಗ್ಲೂ ಎ ಮತ್ತು ಆನ್ ಅನ್ನ ಕೇವಲ ಕೌಂಟೇಬಲ್ ನೌನ್ ಜೊತೆ ಬಳಸಬೇಕು. ಅಂದ್ರೆ ಅದನ್ನ ನಂಬರ್ ಅಲ್ಲಿ ಕೌಂಟ್ ಮಾಡ್ಲಿಕ್ಕೆ ಬರ್ಬೇಕು, 1 2 3 ಅಂತ ಹೇಳಿ. ಯಾಕೆಂದ್ರೆ ಎ ಮತ್ತು ಆನ್ ಅಂದ್ರೆ ಒಂದು, ಅಲ್ಲಿ ಕೌಂಟೇಬಲ್ ನೌನ್ ಜೊತೆ ಮಾತ್ರ ಬಳಸಬೇಕು. ಈಗ ಸೆಕೆಂಡ್ ಪಾಯಿಂಟ್ ನೋಡಿ, ನಾನು ಈ ರೀತಿ ಹೇಳಿದೆ, ವಾಟರ್, ಇದು ಕರೆಕ್ಟ್ ಆಗುತ್ತಾ? ಇಲ್ಲ, ತಪ್ಪಾಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಅಂದ್ರೆ ಒಂದು, ಸೊ ಒಂದು ನೀರು ಅಂತ ನಾವು ಹೇಳ್ಬಹುದಾ? ಇಲ್ಲ, ಇದು ತಪ್ಪಾಗುತ್ತೆ. ಸೊ ಅಂದ್ರೆ ಪ್ಲೂರಲ್ ನೌನ್ ಜೊತೆ ಅನ್ಕೌಂಟೇಬಲ್ ನೌನ್ ಜೊತೆ ಎ ಮತ್ತು ಆನ್ ಬಳಸಬಾರ್ದು. ಎ ಮತ್ತು ಆನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು, ರೈಟ್. ಸೊ ಇದು 2 ಎಕ್ಸಾಂಪಲ್ ನೋಡ್ಕೊಳ್ಳಿ. ಶಿ ನೀಡ್ಸ್ ಆನ್ ಇನ್ಫಾರ್ಮೇಶನ್ ಅಬೌಟ್ ದ ಕೋರ್ಸ್. ಅವಳಿಗೆ ಕೋರ್ಸ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬೇಕು. ಆನ್ ಬಂದಿದೆ ಯಾಕೆಂದ್ರೆ ಐ ಇದೆ, ಐ ಸೌಂಡ್ ಬರ್ತಾ ಇದೆ, ಈ ಸೌಂಡ್ ಬರ್ತಾ ಇದೆ, ಬಟ್ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ ಹಾಕಬಾರ್ದು, ಯಾಕಂದ್ರೆ ಇದು ಅನ್ಕೌಂಟೇಬಲ್ ನೌನ್. ಏನಾಗುತ್ತೆ? ತಪ್ಪಾಗುತ್ತೆ ವಾಕ್ಯ. ಶಿ ನೀಡ್ಸ್ ಇನ್ಫಾರ್ಮೇಶನ್, ಇಲ್ಲಿ ಆರ್ಟಿಕಲ್ ನ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ದೇರ್ ಆರ್ ಬುಕ್ಸ್, ದೇರ್ ಆರ್ ಬುಕ್ಸ್, ಇದು ತಪ್ಪಾಗುತ್ತೆ ಯಾಕಂದ್ರೆ ಇಲ್ಲಿ ಪ್ಲೂರಲ್ ನೌನ್ ಇದೆ. ಸೊ ಪ್ಲೂರಲ್ ಜೊತೆ ನಾವು ಎ ಆನ್ ಬಳಸೋದಿಲ್ಲ, ಸೊ ಇದು ತಪ್ಪಾಗುತ್ತೆ. ದೇರ್ ಆರ್ ಬುಕ್ಸ್ ಆನ್ ದ ಟೇಬಲ್, ಸೊ ಟೇಬಲ್ ನ ಮೇಲೆ ಪುಸ್ತಕಗಳು ಇವೆ. ಈ ರೀತಿ ನಾವು ಇದನ್ನ ಬಳಸಬೇಕಾಗುತ್ತೆ, ರೈಟ್. ಅಂಡ್ ಈಗ ಒಂದು ಪಾಯಿಂಟ್ ನಿಮ್ಗೆ ಗೊತ್ತಾಯ್ತು, ಎ ಮತ್ತು ಆನ್ ಅನ್ನ ನಾವು ಪ್ಲೂರಲ್ ಜೊತೆ ಬಳಸಬಾರ್ದು. ಈ ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ, ಬುಕ್ಸ್ ತಪ್ಪು, ಪ್ಲೂರಲ್ ಜೊತೆ ಬಳಸಬಾರ್ದು, ಅನ್ಕೌಂಟೇಬಲ್ ನೌನ್ ಜೊತೆ ಬಳಸಬಾರ್ದು. ಆದ್ರೆ ದ ಇದೆ ಅಲ್ಲ, ದ ಅನ್ನ ಸಿಂಗ್ಯುಲರ್ ಜೊತೆ ಬಳಸಬಹುದು, ಪ್ಲೂರಲ್ ಜೊತೆ ಬಳಸಬಹುದು, ಕೌಂಟೇಬಲ್ ಅನ್ಕೌಂಟೇಬಲ್ ಎಲ್ಲದರ ಜೊತೆ ಬಳಸಬಹುದು. ಬಟ್ ಒಂದು ಪಾಯಿಂಟ್ ಏನು, ನಾವಲ್ಲಿ ನಿರ್ದಿಷ್ಟವಾಗಿರುವಂತಹ ವಸ್ತುಗಳ ಬಗ್ಗೆ ಮಾತಾಡ್ತಾ ಇರಬೇಕು ಅಂದಾಗ ಮಾತ್ರ. ಅದು ಎಲ್ಲಾ ಕಡೆ ಬಳಸಬಹುದು. ದ ಅನ್ನ ಅನ್ಕೌಂಟೇಬಲ್ ಇರ್ಲಿ, ಕೌಂಟೇಬಲ್ ಇರ್ಲಿ, ಸಿಂಗ್ಯುಲರ್ ಇರ್ಲಿ, ಪ್ಲೂರಲ್ ಇರ್ಲಿ, ಅಲ್ಲಿ ಏನು ಟೆನ್ಷನ್ ಇಲ್ಲ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಪ್ಲೂರಲ್ ಮತ್ತು ಅನ್ಕೌಂಟೇಬಲ್ ಜೊತೆ ಎ ಮತ್ತು ಆನ್ ಬರಬಾರ್ದು. ಸೊ ಈಗ ಕ್ವಿಜ್ ಆನ್ ಆರ್ಟಿಕಲ್ಸ್. ಸೊ ಇಲ್ಲಿ ನೋಡೋಣ ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ. 10 ಕ್ವಶನ್ಸ್ಗಳು ಇಲ್ಲಿ ಇವೆ ಈಗ ನಿಮ್ಮ ಮುಂದೆ. ಶಿ ಹ್ಯಾಸ್ ಬ್ಲಾಂಕ್ ಕ್ಯಾಟ್ ಇದೆ, ಎ ಮತ್ತು ಆನ್. ಏನ್ ಆನ್ಸರ್ ಬರುತ್ತೆ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ, ನಂಬರ್ ಹಾಕಿ ಟೈಪ್ ಮಾಡಿ, ನಿಮ್ ಪ್ರಾಕ್ಟೀಸ್ ಆಗಿ. ನಾನು ಉತ್ತರ ಹೇಳ್ತಾ ಹೋದ್ರೆ ಮತ್ತೆ ಯೂಸ್ಫುಲ್ ಆಗೋದಿಲ್ಲ. ಐ ನೀಡ್ ಆರೆಂಜ್ ಫಾರ್ ಮೈ ಲಂಚ್ ಅಂತ ಇದೆ. ಸೊ ಈಗ ಎ ಮತ್ತು ಆನ್ ಏನ್ ಹಾಕ್ತೀರಾ? ಆರೆಂಜ್ ಫಾರ್ ಮೈ ಲಂಚ್. he saw a eagle flying in the sky. So a and ನಲ್ಲಿ ಏನ್ ಹಾಕ್ತೀರಾ ನೋಡಿ, we visited dash museum during our trip. a ಮತ್ತು an ಏನ್ ಹಾಕ್ತೀರಾ? I bought dash umbrella because it was raining. ನಾನು ಅಂಬ್ರೆಲಾ ತಗೊಂಡೆ, ಮಳೆ ಬರ್ತಾ ಇತ್ತು. ಸೊ ಅಲ್ಲಿ a ಹಾಕ್ತೀರಾ, an ಹಾಕ್ತೀರಾ? ನೋಡಿ ಏನ್ ಹಾಕ್ತೀರಾ? she wants to be dash engineer when she grows up. ಅಂದ್ರೆ ಅವಳು ದೊಡ್ಡವಳಾದಾಗ ಇಂಜಿನಿಯರ್ ಆಗ್ಬೇಕಂತ ಅವಳಿಗೆ ಆಸೆ ಇದೆ. ಸೊ ಈಗ a ಹಾಕ್ತೀರಾ, an ಹಾಕ್ತೀರಾ? they live in
ಅಪಾರ್ಟ್ಮೆಂಟ್ ನಿಯರ್ ದ ಸಿಟಿ ಸೆಂಟರ್. ಸೊ ಯಾವುದು ಹಾಕ್ತೀರಾ? ಕ್ವಶನ್ ನಂಬರ್ ಹಾಕಿ ಆನ್ಸರ್ ಕಳಿಸಿ, ನನಗೆ ಚೆಕ್ ಮಾಡ್ತೀನಿ ನಾನು. ಕ್ಯಾನ್ ಯು ಪಾಸ್ ಮೀ ಡ್ಯಾಶ್ ಬುಕ್ ಫ್ರಮ್ ದ ಶೆಲ್ಫ್. ಅಂದ್ರೆ ಶೆಲ್ಫ್ ಇಂದ ಒಂದು ಬುಕ್ ಕೊಡ್ತೀಯಾ ಅಂತ ಹೇಳ್ಬೇಕು. ಸೊ ಈಗ ಏನ್ ಬಳಸ್ತೀರಾ ನೋಡಿ ಇಲ್ಲಿ, ಹಿ ಈಸ್ ಆನೆಸ್ಟ್ ಪರ್ಸನ್ ಹೂ ಆಲ್ವೇಸ್ ಟೆಲ್ಸ್ ದ ಟ್ರೂತ್. ಸೊ ಈಗ ಆನೆಸ್ಟ್ ಅನ್ನೋದು ನೌನ್ ಇದೆ, ಸೊ ಏನ್ ಬಳಸ್ತೀರಾ ನೋಡಿ, ಅಡ್ಜೆಕ್ಟಿವ್ ಇದೆ, ಏನ್ ಬಳಸ್ತೀರಾ ಇಲ್ಲಿ ನೋಡಿ. ಶಿ ಮೇಡ್ ಡ್ಯಾಶ್ ಕೇಕ್ ಫಾರ್ ದ ಪಾರ್ಟಿ. ಸೊ ಎ ಮತ್ತು ಆನ್ ಯಾವ ಆರ್ಟಿಕಲ್ ಬಳಸ್ತೀರಾ? ಸೊ ನನಗೆ ಕಾಮೆಂಟ್ ನಲ್ಲಿ ಏನ್ ಮಾಡಿ ತಿಳಿಸಿ. ಸೊ ಈಗ ಆರ್ಟಿಕಲ್ಸ್ ಅನ್ನ ಎಲ್ಲಿ ಬಳಸಬಾರ್ದು ಅಂದ್ರೆ ಕೆಲವೊಂದು ರೂಲ್ಸ್ಗಳು, ಕೆಲವೊಂದು ಕಡೆ ಆರ್ಟಿಕಲ್ಸ್ ಬೇಕಾಗಿಲ್ಲ, ಏನು ಬೇಡ, ಆನು ಬೇಡ, ಧನು ಬೇಡ, ಮೂರು ಬೇಡ. ಸೊ ಅಂತಹ ಒಂದು ಕೆಲವೊಂದು ರೂಲ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಬಿಫೋರ್ ಪ್ಲೂರಲ್ ನೌನ್ಸ್ ವೆನ್ ಟಾಕಿಂಗ್ ಜನರಲ್ ಆಗಿ ಮಾತಾಡ್ತಾ ಇದೀವಿ, ನಿರ್ದಿಷ್ಟವಾಗಿ ಮಾತಾಡ್ತಾ ಇದ್ರೆ ದ ಆದ್ರೂ ಬಂದೇ ಬರುತ್ತೆ ಪ್ಲೂರಲ್ ಜೊತೆ. ಬಟ್ ಜನರಲ್ ಆಗಿ ಮಾತಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಯಾವುದೇ ಪ್ಲೂರಲ್ ನೌನ್ ಜೊತೆ ಆರ್ಟಿಕಲ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಾಗ್ಸ್ ಆರ್ ಲಾಯಲ್ ಅನಿಮಲ್ಸ್, ಇದು ಕರೆಕ್ಟ್ ಇದೆ. ಬಟ್ ಅದೇ ನಾವು ದ ಡಾಗ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಇನ್ ಜನರಲ್ ಆಗಿ ನಾವು ಏನ್ ಮಾತಾಡ್ತಾ ಇದೀವಿ, ನಾಯಿಗಳು ಬಹಳ ಪ್ರಾಮಾಣಿಕವಾಗಿರ್ತವೆ, ಅದು ಸತ್ಯ. ಬಟ್ ಇನ್ ಜನರಲ್ ಆಗಿ ಯಾವುದೋ ಒಂದು ನಾಯಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಯಾವುದೋ ಒಂದು ನಾಯಿಗಳ ಗುಂಪು ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ ಜನರಲ್ ಆಗಿ ಎಲ್ಲಾ ನಾಯಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಅಲ್ಲಿ ದ ಡಾಗ್ಸ್ ಅಂತ ಹೇಳ್ಬಾರ್ದು, ಜಸ್ಟ್ ಡಾಗ್ಸ್ ಅಂತ ಹೇಳ್ಬೇಕು, ಆರ್ಟಿಕಲ್ ಅಲ್ಲಿ ಬಳಸಬಾರ್ದು, ತಪ್ಪು. ಸೊ ಅದೇ ರೀತಿ ನೋಡಿ, ಬುಕ್ಸ್ ಹೆಲ್ಪ್ ಅಸ್ ಲರ್ನ್, ಪ್ಲೂರಲ್ ಇದೆ, ಯಾವುದೇ ಆರ್ಟಿಕಲ್ ಇಲ್ಲ. ಟೀಚರ್ಸ್ ವರ್ಕ್ ಹಾರ್ಡ್, ಟೀಚರ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಬುಕ್ಸ್ ನಮಗೆ ಕಲೀಲಿಕ್ಕೆ ಸಹಾಯ ಮಾಡ್ತವೆ. ಚಿಲ್ಡ್ರನ್ ಲವ್ ಗೇಮ್ಸ್, ಮಕ್ಕಳಿಗೆ ಗೇಮ್ಸ್ ಅಂದ್ರೆ ಬಹಳ ಇಷ್ಟ, ಪ್ಲೂರಲ್ ಅದು, ಯಾವುದೇ ಆರ್ಟಿಕಲ್ ಇಲ್ಲ. ಕಂಪ್ಯೂಟರ್ಸ್ ಮೇಕ್ ವರ್ಕ್ ಈಸಿಯರ್, ಅಂದ್ರೆ ಕಂಪ್ಯೂಟರ್ ನಮ್ಮ ಕೆಲಸ ತುಂಬಾ ಈಸಿ ಮಾಡ್ತವೆ. ಸೊ ಅಲ್ಲಿ ಯಾವುದೇ ಆರ್ಟಿಕಲ್ ಇಲ್ಲ. ಇಲ್ಲಿ ಒಂದು ಪಾಯಿಂಟ್ ಆದ್ರೂ ಕ್ಲಿಯರ್, ನಾವು ಎ ಮತ್ತು ಆನ್ ಆದ್ರೂ ಇಲ್ಲಿ ಬಳಸಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಪ್ಲೂರಲ್ ಇದೆ. ಬಟ್ ದ ಬಳಸಲೇಬಾರ್ದ ಅಂತ ಹೇಳ್ತಾ ಇಲ್ಲ ನಾನು. ದ ಕೆಲವು ಬಾರಿ ನಾವು ಬಳಸಬಹುದು. ಯಾವಾಗ? ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಿಮ್ ಮದುವೆ ಆಗಿದೆ, ನಿಮ್ಮ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಮಕ್ಕಳನ್ನ ನಾನು ನೋಡಿದ್ದೀನಿ, ನನಗೆ ಹೋಗುತ್ತಿದೆ ಅಂದಾಗ ನಾನು ಹೇಳ್ಬಹುದು ದ ಚಿಲ್ಡ್ರನ್ ಲವ್ ಗೇಮ್ಸ್, ಅಂದ್ರೆ ನಿಮ್ಮ ಮಕ್ಕಳು ಗೇಮ್ಸ್ ಇಷ್ಟಪಡ್ತಾರೆ. ದ ಚಿಲ್ಡ್ರನ್ ಅಂದ್ರೆ ನಿಮ್ಮ ಮಕ್ಕಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ಬಟ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಜಗತ್ನಲ್ಲಿ ಮಕ್ಕಳಿಗೆ ಗೇಮ್ಸ್ ಅಂದ್ರೆ ಬಹಳ ಇಷ್ಟ. ಇನ್ ಜನರಲ್ ಆಗಿ ಜಗತ್ನಲ್ಲಿ ಇರುವಂತಹ ಎಲ್ಲಾ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಲ್ಲಿ ದ ಬಳಸಬಾರ್ದು. ಚಿಲ್ಡ್ರನ್ ಲವ್ ಗೇಮ್ಸ್, ಪಾಯಿಂಟ್ ನೆನಪಿರ್ಲಿ, ಪಾಯಿಂಟ್ ಟು ಬಿ ನೋಟೆಡ್. ನೆಕ್ಸ್ಟ್, ಬಿಫೋರ್ ಅನ್ಕೌಂಟೇಬಲ್ ನೌನ್ಸ್ ವೆನ್ ಟಾಕಿಂಗ್ ಜನರಲಿ, ಇನ್ ಜನರಲ್ ಆಗಿ ಮಾತಾಡುವಾಗ ಅನ್ಕೌಂಟೇಬಲ್ ನೌನ್ ಜೊತೆ ಬಳಸಬಾರ್ದು ಆರ್ಟಿಕಲ್. ವಾಟರ್ ಈಸ್ ಇಂಪಾರ್ಟೆಂಟ್, ನೀರು ಬಹಳ ಇಂಪಾರ್ಟೆಂಟ್, ಸ್ವಲ್ಪ ನೀರು ಕುಡೀರಿ. ಕ್ಲಾಸ್ ಇಲ್ಲಿವರೆಗೆ ನೋಡ್ತಾ ಇದ್ದೀರಾ ಅಂದ್ರೆ ಬಹಳ ಆಯಾಸ ಆಗಿರುತ್ತೆ. ನೀರು ಕುಡಿಯೋದ್ರಿಂದ ಮೆಮೊರಿ ಪವರ್ ಬೂಸ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗ್ತೀರಾ, ಫುಲ್ ಫೋಕಸ್ ಆಗಿ ನೋಡ್ತೀರಾ. ಮಿಲ್ಕ್ ಈಸ್ ಹೆಲ್ತಿ, ಹಾಲು ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಈಸ್ ಸ್ವೀಟ್, ಶುಗರ್ ಸ್ವೀಟ್ ಆಗಿರುತ್ತೆ. ಗೋಲ್ಡ್ ಈಸ್ ಎಕ್ಸ್ಪೆನ್ಸಿವ್, ಬಂಗಾರ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇವೆಲ್ಲ ನೋಡಿ ಅನ್ಕೌಂಟೇಬಲ್. ಬಂಗಾರವನ್ನ 1, 2, 3 ಬಂಗಾರ ಅಂತ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆನೆಸ್ಟಿ ಅನ್ನೋದು ಒಂದು ಕ್ವಾಲಿಟಿ, 1 ಆನೆಸ್ಟಿ, 2 ಆನೆಸ್ಟಿ, 3 ಪ್ರಾಮಾಣಿಕತೆ, 4 ಪ್ರಾಮಾಣಿಕತೆ ಅಂತ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಇವೆಲ್ಲ ಅನ್ಕೌಂಟೇಬಲ್ ನೌನ್ ಜೊತೆ ಜನರಲ್ ಆಗಿ ಮಾತಾಡುವಾಗ ಆರ್ಟಿಕಲ್ಸ್ ಬಳಸಬಾರ್ದು. ಇನ್ನ ಬಿಫೋರ್ ನೇಮ್ಸ್ ಆಫ್ ಪೀಪಲ್, ವ್ಯಕ್ತಿಗಳ ಹೆಸರ ಜೊತೆ ಆರ್ಟಿಕಲ್ ನಾವು ಬಳಸೋದಿಲ್ಲ. ಎ ಅಂಡ್ ದನು ಕೂಡ ಬಳಸೋದಿಲ್ಲ. ರಮೇಶ್ ಈಸ್ ಮೈ ಫ್ರೆಂಡ್, ಪ್ರಿಯಾ ಈಸ್ ಅ ಟೀಚರ್, ಮೋನಿಕಾ ಲಿವ್ಸ್ ಇನ್ ಬ್ಯಾಂಗ್ಳೂರ್. ನೋಡಿ, ಈ ವ್ಯಕ್ತಿಗಳ ಹೆಸರು ಜೊತೆ ದ ಇಲ್ಲ, ಬಟ್ ಇಲ್ಲಿ ದ ಹಾಕಿದಾನೆ. ಇದು ತಪ್ಪು ಅಂತ ನಿಮಗೆ ತೋರಿಸ್ಲಿಕ್ಕೆ ರೆಡಿಂಗ್ಗೆ ಬಳಸೋಣ, ರೈಟ್? ತಪ್ಪಿಗೆ ಬಳಸಲಿಕ್ಕೆ ರೆಡಿಂಗ್ಗೆ ತಗೋಬೇಕು ಅಂದಾಗ ತಲೆಯಲ್ಲಿ ಫಿಕ್ಸ್ ಆಗುತ್ತೆ, ಇದು ತಪ್ಪು ಅಂತ, ಡೇಂಜರ್ ಮಾರ್ಕ್. ಅಂಡ್ ದೆನ್ ನೆಕ್ಸ್ಟ್, ಬಿಫೋರ್ ಮೋಸ್ಟ್ ಕಂಟ್ರಿ ಸಿಟಿ ಸ್ಟ್ರೀಟ್ ನೇಮ್ಸ್, ಅಂದ್ರೆ ದೇಶಗಳ ಹೆಸರು, ಸಿಟಿಗಳ ಹೆಸರು ಮತ್ತು ಸ್ಟ್ರೀಟ್ಗಳ ಹೆಸರು. ಸ್ಟ್ರೀಟ್ ಅಂದ್ರೆ ಓಣಿ, ಅವುಗಳ ಹೆಸರು, ಅಲ್ಲಿ ಕೂಡ ಏನ್ ಬಳಸೋದಿಲ್ಲ ನಾವು, ಆರ್ಟಿಕಲ್ ಬಳಸೋದಿಲ್ಲ. ಇಂಡಿಯಾ ಇಸ್ ಅ ಬ್ಯೂಟಿಫುಲ್ ಕಂಟ್ರಿ, ಭಾರತ ಒಂದು ಬ್ಯೂಟಿಫುಲ್ ಕಂಟ್ರಿ, ಇಲ್ಲಿ ದ ಹಾಕಿದ್ರೆ ತಪ್ಪಾಗುತ್ತೆ. ಕರ್ನಾಟಕ ಇಸ್ ಅ ಫೇಮಸ್ ಫಾರ್ ಮೈಸೂರ್ ಪ್ಯಾಲೇಸ್, ಮೈಸೂರ್ ಪ್ಯಾಲೇಸ್ ಅರಮನೆಗೆ ಬಹಳ ಫೇಮಸ್ ಆಗಿದೆ ಕರ್ನಾಟಕ. ಬ್ಯಾಂಗ್ಳೂರ್ ಇಸ್ ಗ್ರೋವಿಂಗ್ ಕ್ವಿಕ್ಲಿ, ಬ್ಯಾಂಗ್ಳೂರ್ ಕ್ವಿಕ್ ಆಗಿ ಗ್ರೋ ಆಗ್ತಾ ಇದೆ. ಎಂ ಜಿ ರೋಡ್ ಈಸ್ ಬಿಸಿ, ಎಂ ಜಿ ರೋಡ್ ಬಹಳ ಬಿಸಿ ಆಗಿದೆ. ಇಲ್ಲಿ ನೋಡಿ ಆರ್ಟಿಕಲ್ ನಾವು ಬಳಸಿಲ್ಲ. ಮುಗೀತಾ? ಹಾ, ಎಸ್ ಎಸ್, ಇನ್ನೂ ಇದೆ, ಮುಗಿಲ್ಲ. ಎಸ್, ನೆಕ್ಸ್ಟ್, ಬಿಫೋರ್ ಮೀಲ್ಸ್. ಈಗ ನಾವು ಮೀಲ್ಸ್ ಹೇಳ್ತೇವಲ್ಲ, ಮೀಲ್ಸ್ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡಿದೆ, ಲಂಚ್ ಮಾಡಿದೆ, ಡಿನ್ನರ್ ಮಾಡಿದೆ. ಸೊ ಅಲ್ಲಿ ದ ಕೂಡ ಬಳಸಬಾರ್ದು. ವಿ ಹ್ಯಾಡ್ ಬ್ರೇಕ್ಫಾಸ್ಟ್ ಅಟ್ 8, ಲಂಚ್ ಈಸ್ ರೆಡಿ, ಊಟ ರೆಡಿ ಇದೆ. ದೇ ಏಟ್ ಡಿನ್ನರ್ ಟುಗೆದರ್, ಅವರು ಎಲ್ಲರೂ ಸೇರಿ ರಾತ್ರಿ ಊಟ ಮಾಡಿದ್ರು. ಸೊ ಇಲ್ಲಿ ದ ಅನ್ನುವಂತಹ ಆರ್ಟಿಕಲ್ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಬಳಸಬಾರ್ದು ಆರ್ಟಿಕಲ್. ಸೊ ನಾನು ನಿಮ್ಗೆ ಅದನ್ನ ಹೇಳಿದೆ, ಎಲ್ಲಿ ಬಳಸಬೇಕು ಅದನ್ನು ಕೂಡ ಹೇಳಿದೆ. ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಾಸ್ ಹೇಗೆ ಅನಿಸ್ತು ಅದನ್ನ ತಪ್ಪದೆ ಕಾಮೆಂಟ್ ನಲ್ಲಿ
ತಿಳಿಸಿ, ಒಂದು ನಿಮ್ಮ ಫೀಡ್ಬ್ಯಾಕ್ ಒಪಿನಿಯನ್ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಫ್ರೀ ಕಾಂಟೆಂಟ್ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಫಾಸ್ಟ್ ಆಗಿ ನನ್ನ ಜೊತೆ ಕ್ಲಾಸ್ ಇಂಗ್ಲಿಷ್ ಕಲಿಬೇಕು, ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಬೇಕು, ಅಂಡ್ ದೆನ್ ನೀವು ನನ್ನ ಜೊತೆ ಪ್ರಾಕ್ಟೀಸು ಕೂಡ ಮಾಡಬೇಕಂದ್ರೆ ಬೇಗ ಈ ಕೋರ್ಸನ್ನು ಜಾಯಿನ್ ಆಗಿ. ಸೊ ಇದರ ಫೀಚರ್ಸ್ ಇಲ್ಲಿವೆ. ಸೊ ಹೇಗೆ ಎಲ್ಲಿ ಜಾಯಿನ್ ಆಗೋದು ಅಂದರೆ ಸ್ಕಿಲ್ ಬೂಸ್ಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ನಿಮ್ಮ ಸ್ಕಿಲ್ಸನ್ನು ಬೂಸ್ಟ್ ಮಾಡಲಿಕ್ಕೆ, ರೈಟ್? ಇವತ್ತಿನ ಕಾಲದಲ್ಲಿ ಕೇವಲ ಕಾಲೇಜ್ ಡಿಗ್ರಿಯಿಂದ ಕೆಲಸ ನಡೆಯೋದಿಲ್ಲ, ಎಲ್ಲ ಡಿಪೆಂಡ್ ಆಗೋದು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಕಾನ್ಫಿಡೆನ್ಸ್ ಮೇಲೆ. ನಿಮ್ಮ ಸ್ಕಿಲ್ಸ್ ಅಂಡ್ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡಲಿಕ್ಕೆ ತಂದಿರುವಂತಹ ಸ್ಕಿಲ್ ಬೂಸ್ಟ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಡೈರೆಕ್ಟ್ ಅಡ್ಮಿಷನ್ಗಾಗಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಏನಾದರೂ ಡೌಟ್ಸ್ ಇದ್ರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕೋರ್ಸ್ ರಿಲೇಟೆಡ್ ಡೌಟ್ಸ್ ಇದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ. ಬಹಳ ಎಂಜಾಯ್ ಮಾಡಿದೀರಾ. ಅಂಡ್ ಆರ್ಟಿಕಲ್ಸ್ ಬಗ್ಗೆ ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನೋಟ್ಸ್ ಒಂದ್ಸಲ ತಪ್ಪದೆ ರಿವೈಸ್ ಮಾಡಿ. ನೋಟ್ಸ್ಗಾಗಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ನಾನು ಕೆಳಗಡೆ ಕಾಮೆಂಟ್ ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಾಸ್ನ ನಂತರ ನೋಟ್ಸ್ ಕೂಡ ಅಲ್ಲಿ ಶೇರ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬೈ ಬಾಯ್.